Welcome to Get Solutions. This is your Lokesh. So in this session we are going to solve the sixth illustration that is based on the network diagram. Okay, so this is the problem. So take down the illustration. So based on this information we have to determine and compute the earliest start time and latest start time and earliest finish time and latest finish time and total float and free float for the each and every activity. So to compute earliest start time, LS, EF, LF, TF and FF, first we have to draw the network diagram and also we have to find out the critical path. Okay, so now based on this information let's draw the network diagram. See, activities, predecessors and time will be given in the form of days. Okay, so to complete activity A it requires 9 days, B 4 days, C 15 days. So likewise they have given. Okay, so activity A, B, C, D, there is no predecessors for the activity A, B, C, D, right? So none anta ಕೊಟ್ಟಿದ್ದಾರೆ. So therefore ಸಿ ಯಾವ ಥರ ಇದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು, ಆಕ್ಟಿವಿಟಿ ಎ ಬಿ ಸಿ ಡಿ, ವಿಚ್ ಮೀನ್ಸ್ ದೀಸ್ 4 activities does not have any predecessor activities. So therefore these 4 activities we have to represent like this. ಓಕೆ, ಪ್ರಿಡೆಸೆಸರ್ ಆಕ್ಟಿವಿಟಿ ಯಾವುದು ಇಲ್ಲ ಅಂತಲ್ಲ ಈ ಥರ ರೆಪ್ರೆಸೆಂಟ್ ಮಾಡ್ಬೋದಲ್ವಾ. ಸೊ ಎ ಬಿ ಸಿ ಆ್ಯಂಡ್ ಡಿ. ಸೊ ಸೆಕೆಂಡ್ ಈವೆಂಟ್, ಸೊ ಫಸ್ಟ್ ಈವೆಂಟ್ ಇಲ್ಲಾಗಿದೆ, ನೆಕ್ಸ್ಟ್ ಸೆಕೆಂಡ್ ಈವೆಂಟ್ ಆದಮೇಲೆ ಥರ್ಡ್ ಈವೆಂಟ್ ಆ್ಯಂಡ್ ಫೋರ್ತ್ ಈವೆಂಟ್ ಆ್ಯಂಡ್ ಫಿಫ್ತ್ ಈವೆಂಟ್. ಸೊ ಫಸ್ಟ್ ಬಂದುಬಿಟ್ಟು ನೀವು ಪೆನ್ಸಿಲಲ್ಲಿ ಡ್ರಾ ಮಾಡಿ. ಓಕೆ, ಸೊ ಈ ಪ್ರಾಬ್ಲಮಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಪೆನ್ಸಿಲಲ್ಲಿ ಡ್ರಾ ಮಾಡಿ ಅಂತ ಹೇಳ್ತಿದ್ದೀನಿ ಅಂತ. ಓಕೆ, ಸೊ ಈಗ 4 ಆ್ಯಕ್ಟಿವಿಟೀಸ್ ನಾವು ಡ್ರಾ ಮಾಡಿದ್ದಾಗಿದೆ. ನೆಕ್ಸ್ಟ್ ಆಕ್ಟಿವಿಟಿ ಇ. ಸೊ ಆಕ್ಟಿವಿಟಿ ಇ predecessor A, which means activity E follows activity A. ಸೊ ಆರೋ ಮಾರ್ಕ್ ನೋಡ್ಕೊಳ್ಳಿ, ಆರೋ ಮಾರ್ಕ್ ಹಾಕಲೇಬೇಕು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆಕ್ಟಿವಿಟಿ ಇ ಫಾಲೋಸ್ ಆಕ್ಟಿವಿಟಿ ಎ. ಸೊ ಆಕ್ಟಿವಿಟಿ ಎ ಎಲ್ಲಿದೆ? ಫಸ್ಟ್ ಒನ್, ರೈಟ್? ದಟ್ ಈಸ್ 1 to 2, ಸ್ಟಾರ್ಟಿಂಗ್ ನೋಡ್ 1 ಆ್ಯಂಡ್ ಎಂಡಿಂಗ್ ನೋಡ್ 2. ಸೊ ಆಕ್ಟಿವಿಟಿ ಎ ಇದನ್ನು ಯಾವುದು ಫಾಲೋ ಮಾಡ್ತಿದೆ? ಆಕ್ಟಿವಿಟಿ ಇ ಫಾಲೋ ಮಾಡ್ತಿದೆ. ಓಕೆ, ಸೊ 5 ಆದಮೇಲೆ 6th ಈವೆಂಟ್ ಆಕ್ಟಿವಿಟಿ ಇ ಫಾಲೋಸ್ ಎ, ವಿಚ್ ಮೀನ್ಸ್ ಆಕ್ಟಿವಿಟಿ ಇ ಫಾಲೋಸ್ ಎ. ಸೊ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಆಕ್ಟಿವಿಟಿ ಎಫ್ ಫಾಲೋಸ್ ಬಿ. ಸೊ ಆಕ್ಟಿವಿಟಿ ಬಿ ಎಲ್ಲಿದೆ? ಸಿ ಹಿಯರ್, ಆಕ್ಟಿವಿಟಿ ಬಿ ಇಲ್ಲಿದೆ, ದಟ್ ಈಸ್ ಸ್ಟಾರ್ಟಿಂಗ್ ನೋಡ್ 1 ಆ್ಯಂಡ್ ಎಂಡಿಂಗ್ ನೋಡ್ 3. ಸೊ ದಿಸ್ ಇಸ್ ದ ಆಕ್ಟಿವಿಟಿ ಬಿ. ಸೊ ಆಕ್ಟಿವಿಟಿ ಎಫ್ ಬಂದ್ಬಿಟ್ಟು ಯಾವುದನ್ನು ಫಾಲೋ ಮಾಡ್ತಿದೆ? ಆಕ್ಟಿವಿಟಿ ಬಿನ ಫಾಲೋ ಮಾಡ್ತಿದೆ. ಬಟ್ ಆಕ್ಟಿವಿಟಿ ಎಫ್ ನೋಡಿ, ನೆಕ್ಸ್ಟ್ ಆಕ್ಟಿವಿಟಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಪ್ರಿಡೆಸೆಸರಲ್ಲಿ. ಆಕ್ಟಿವಿಟಿ ಎಫ್ ಫಾಲೋಸ್ ಬಿ, ದಟ್ ಯು ನೋ. ಬಟ್ ಆಕ್ಟಿವಿಟಿ ಎಫ್ ಯಾವುದ್ರ ಜೊತೆ ಇರಬೇಕಂತೆ? ಸಿ ಜೊತೆ ಇರಬೇಕು. ಸೊ ಆಕ್ಟಿವಿಟಿ ಎಫ್ ಯಾವುದ್ರ ಜೊತೆ ಇರಬೇಕು? ಸಿ ಜೊತೆ ಇರಬೇಕು. ಬಟ್ ಆಕ್ಟಿವಿಟಿ ಎಫ್ ಫಾಲೋಸ್ ಬಿ. ಸೊ ನೋಡಿ, ಆಕ್ಟಿವಿಟಿ ಎಫ್ ಯಾವುದನ್ನು ಫಾಲೋ ಮಾಡ್ತಿದೆ? ಆಕ್ಟಿವಿಟಿ ಬಿನ ಫಾಲೋ ಮಾಡ್ತಿದೆ. ಸೊ ಸಿ ದಿ ಆರೋ ಮಾರ್ಕ್, ಆಕ್ಟಿವಿಟಿ ಎಫ್ ಫಾಲೋಸ್ ಆಕ್ಟಿವಿಟಿ ಬಿ, ಬಟ್ ಆಕ್ಟಿವಿಟಿ ಎಫ್ ಬಂದ್ಬಿಟ್ಟು ಯಾವುದ್ರ ಜೊತೆ ಇದೆ? ಸಿ ಜೊತೆಗೆ ಇದೆ. ದಟ್ಸ್ ಇಟ್. ಓಕೆ, ಸೊ ನೌ ಅಗೇನ್ ಯು ಸಿ ಆಕ್ಟಿವಿಟಿ ಜಿ ಆಕ್ಟಿವಿಟಿ ಜಿ ಫಾಲೋಸ್ ಆಕ್ಟಿವಿಟಿ ಸಿ ಆ್ಯಂಡ್ ಎಫ್. ಓಕೆ, ಸೊ ಸಿ ಆ್ಯಂಡ್ ಎಫ್. ಸೊ ಜನರಲ್ ಆಗಿ ಅಕಾರ್ಡಿಂಗ್ ಟು ಪ್ರಾಬ್ಲಮ್ ನೀವು ಡ್ರಾ ಮಾಡ್ತಾ ಹೋಗಿ. ನೆಕ್ಸ್ಟ್ ಮಿಸ್ಟೇಕ್ ಏನಾಗುತ್ತೆ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ನೋಡ್ಕೊಳ್ಳಿ, ಇಲ್ಲಿ ಮಿಸ್ಟೇಕ್ಸ್ ಆಗುತ್ತೆ, ಬಟ್ ಅಕಾರ್ಡಿಂಗ್ ಟು, ಸೊ ನೀವು ಎಕ್ಸಾಮಲ್ಲಿ ಈ ಪ್ರಾಬ್ಲಮ್ ಕೊಟ್ಟಾಗ ಯಾವ ಥರ ಡ್ರಾ ಮಾಡ್ತೀರಾ ಅದನ್ನು ನಾನು ಫಸ್ಟ್ ತೋರಿಸ್ತೀನಿ, ಮತ್ತು ಮಿಸ್ಟೇಕ್ಸ್ನ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ. ಓಕೆ, ಸೊ ಸಿ ಆಕ್ಟಿವಿಟಿ ಜಿ ಫಾಲೋಸ್ ಸಿ ಆ್ಯಂಡ್ ಎಫ್. ಓಕೆ, ಸೊ ಆಕ್ಟಿವಿಟಿ ಜಿ, ಈ ಆಕ್ಟಿವಿಟಿ ಸಿ ಮತ್ತು ಎಫ್ನ ಫಾಲೋ ಮಾಡಬೇಕು. ಸಿ ಆಕ್ಟಿವಿಟಿ ಸಿ ಇಲ್ಲಿದೆ, ದಟ್ ಈಸ್ ಸ್ಟಾರ್ಟಿಂಗ್ ನೋಡ್ 1 ಆ್ಯಂಡ್ ಎಂಡಿಂಗ್ ನೋಡ್ 4. ಸೊ ಆಕ್ಟಿವಿಟಿ ಎಫ್ ಎಲ್ಲಿದೆ? ದಟ್ ಈಸ್ ಸ್ಟಾರ್ಟಿಂಗ್ ನೋಡ್ 3 ಆ್ಯಂಡ್ ಎಂಡಿಂಗ್ ನೋಡ್ 4. ಸೊ ಆಕ್ಟಿವಿಟಿ ಜಿ ಫಾಲೋಸ್ ಸಿ ಆ್ಯಂಡ್ ಎಫ್. ಸೊ ಆಕ್ಟಿವಿಟಿ ಜಿ ಅನ್ನೋದು ಸಿ ಮತ್ತು ಎಫ್ನ ಫಾಲೋ ಮಾಡಬೇಕು. ಸೊ ಜನರಲ್ಗೆ ನೀವು ಈ ಥರ ಡ್ರಾ ಮಾಡಿರ್ತೀರ, ಬಟ್ ನೆಕ್ಸ್ಟ್ ನೀವು ನೋಡಿದಾಗ ಆಕ್ಟಿವಿಟಿ ಜಿ ಬಂದ್ಬಿಟ್ಟು ಡಿ ಜೊತೆ ಇರಬೇಕು. ಸೊ ಆಗ ಇದನ್ನು ರಬ್ ಮಾಡಿ. ಸೊ ಡಿ ಎಲ್ಲಿದೆ? ಆಕ್ಟಿವಿಟಿ ಇಲ್ಲಿದೆ ಅಲ್ವಾ. ಸೊ ಆಕ್ಟಿವಿಟಿ ಜಿ ಫಾಲೋಸ್ ಸಿ ಆ್ಯಂಡ್ ಎಫ್.
ಸೊ ಆಕ್ಟಿವಿಟಿ ಜಿ ಯಾವುದ್ರ ಜೊತೆ ಇರಬೇಕು, ಡಿ ಜೊತೆ ಇರಬೇಕು. ನಾವು ರೀಡ್ ದ ಕಂಡೀಷನ್. ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್. ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್. ಎಸ್, ಕಂಡೀಷನ್ ಸ್ಯಾಟಿಸ್ಫೈಡ್. ಬಟ್ ಆಕ್ಟಿವಿಟಿ ಜಿ ವಿತ್ ಡಿ. ಸೊ ಆಕ್ಟಿವಿಟಿ ಜಿ ಯಾವುದ್ರ ಜೊತೆ ಇರಬೇಕಂತೆ, ಡಿ ಜೊತೆ ಇರಬೇಕಂತೆ. ಸೊ ಆಕ್ಟಿವಿಟಿ ಜಿ ಯಾವುದ್ರ ಜೊತೆ ಇದೆ, ಡಿ ಜೊತೆ ಇದೆ. ಓಕೆ, ಸೊ ಡಿ ಜೊತೆ ಇದೆ. ಸೊ ದೇರ್ ಫೋರ್ ಕಂಡೀಷನ್ ಸ್ಯಾಟಿಸ್ಫೈಡ್. ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಓಕೆ, ಸೊ ಸಿ ಅದರ್ ಆಕ್ಟಿವಿಟಿ. ಆಕ್ಟಿವಿಟಿ ಎಚ್. ಈಗ ಆಕ್ಟಿವಿಟಿ ಎಚ್ ಅನ್ನೋದು ಡಿ ಮತ್ತು ಜಿನ ಫಾಲೋ ಮಾಡಬೇಕು. ಸೊ ಡಿ ಮತ್ತು ಜಿ ಎಲ್ಲಿದೆ, ಡಿ ಅಂಡ್ ಜಿ. ಸೊ ಫಾರ್ ಡಿ ಆಕ್ಟಿವಿಟಿ ಸ್ಟಾರ್ಟಿಂಗ್ ನೋಡ್ 1 ಆ್ಯಂಡ್ ಎಂಡಿಂಗ್ ನೋಡ್ 5. ಫಾರ್ ಜಿ ಆಕ್ಟಿವಿಟಿ ಸ್ಟಾರ್ಟಿಂಗ್ ನೋಡ್ 4 ಆ್ಯಂಡ್ ಎಂಡಿಂಗ್ ನೋಡ್ 5. ರೈಟ್? ಸೊ ಆಕ್ಟಿವಿಟಿ H follows activity D and G. Activity H follows activity D and G. So D ಮತ್ತು G ನ H ಫಾಲೋ ಮಾಡ್ತಿದೆಯಾ? ಎಸ್, ಅಫ್ಕೋರ್ಸ್ ಫಾಲೋ ಮಾಡ್ತಿದೆ. ಸೊ ಈಗ ಇದನ್ನು ನೀವು 7 ಅಂತ ತಗೊಳ್ತೀವಿ. ಓಕೆ, ಸೊ ಮಿಸ್ಟೇಕ್ ನೆಕ್ಸ್ಟ್ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಐಡೆಂಟಿಫೈ ಮಾಡಿ ತೋರಿಸ್ತೀನಿ. ಸೊ ಫಸ್ಟು ಅಕಾರ್ಡಿಂಗ್ ಟು ಕಂಡೀಷನ್, ಅಕಾರ್ಡಿಂಗ್ ಟು ಟೇಬಲ್, ಅಕಾರ್ಡಿಂಗ್ ಟು ಗಿವನ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಡ್ರಾ ದಿ ನೆಟ್ವರ್ಕ್ ಡಯಾಗ್ರಾಮ್. ಓಕೆ, ಸೊ ಯಾವ ಥರ ಮಿಸ್ಟೇಕ್ಸ್ನ ಐಡೆಂಟಿಫೈ ಮಾಡೋದು ಅಂತ ಈಗ ಗೊತ್ತಾಗುತ್ತೆ ನೋಡಿ. ಸೊ ಆಕ್ಟಿವಿಟಿ ಎಚ್ ಫಾಲೋಸ್ ಡಿ ಆ್ಯಂಡ್ ಜಿ. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್. ಓಕೆ, ಸೊ ನೆಕ್ಸ್ಟ್ ಸಿ ಆಕ್ಟಿವಿಟಿ ಐ ಫಾಲೋಸ್ ಇ ಆ್ಯಂಡ್ ಜಿ. ಸೊ ಇ ಮತ್ತು ಜಿ ಎಲ್ಲಿದೆ, ಆಕ್ಟಿವಿಟಿ ಇ, ಆಕ್ಟಿವಿಟಿ ಜಿ. ಓಕೆ, ಸೊ ಈಗ ಆಕ್ಟಿವಿಟಿ ಐ ಬಂದು ಇ ಮತ್ತು ಜಿನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಸೊ ಆಕ್ಟಿವಿಟಿ ಜಿ ಇಲ್ಲಿದೆ. ಸೊ ಆಕ್ಟಿವಿಟಿ ಐ ಫಸ್ಟ್ ಯಾವುದನ್ನು ಫಾಲೋ ಮಾಡಬೇಕು, ಇನ ಫಾಲೋ ಮಾಡಬೇಕು. ರೈಟ್? ಸೊ ಆಕ್ಟಿವಿಟಿ ಐ ದಟ್ ಈಸ್ 8. ಸೊ ಆಕ್ಟಿವಿಟಿ ಐ ಫಸ್ಟ್ ಯಾವುದನ್ನು ಫಾಲೋ ಮಾಡಬೇಕು, ಇನ ಫಾಲೋ ಮಾಡ್ತಿದೆ. ಸೊ ಇನ ಫಾಲೋ ಮಾಡಿದ್ದಾಗಿದೆ. ನೆಕ್ಸ್ಟ್ ಜಿನ ಫಾಲೋ ಮಾಡಬೇಕು. ಸೊ ಜಿನ ಫಾಲೋ ಮಾಡಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಆ್ಯಡ್ ಡಮ್ಮಿ ಆರೋ ಕೀ. ಸೊ ಆರೋ ಕೀ ಬಂದ್ಬಿಟ್ಟು ಈ ಕಡೆ ಆಗಬೇಕು. ಸೊ ಆಗ ಮಾತ್ರ ಜಿನ ಫಾಲೋ ಮಾಡೋದಕ್ಕೆ ಆಗೋದು. ಓಕೆ, ಸೊ ಒನ್ಸ್ ಅಗೇನ್ ಯು ಅಬ್ಸರ್ವ್ ಹಿಯರ್ ಆಕ್ಟಿವಿಟಿ ಐ ಫಾಲೋಸ್ ಇ ಅಂಡ್ ಜಿ. ರೈಟ್? ಸೊ ಇಲ್ಲಿ ನೋಡಿ, ಆಕ್ಟಿವಿಟಿ ಐ ಇಲ್ಲಿ ಡ್ರಾ ಮಾಡಿದ್ದೀವಿ. ಆಕ್ಟಿವಿಟಿ ಐ ಫಾಲೋಸ್ ಇ, ಕಂಡೀಷನ್ ಸ್ಯಾಟಿಸ್ಫೈಡ್. ಮತ್ತೆ ಆಕ್ಟಿವಿಟಿ ಯಾವುದನ್ನು ಫಾಲೋ ಮಾಡಬೇಕು, ಆಕ್ಟಿವಿಟಿ ಜಿನ ಫಾಲೋ ಮಾಡಬೇಕು. ಬಟ್ ಈ ಆಕ್ಟಿವಿಟಿ ಜಿನ ಫಾಲೋ ಮಾಡೋದ್ರ ಜೊತೆಗೆ ಡಿ ಆಕ್ಟಿವಿಟಿನೂ ಫಾಲೋ ಮಾಡ್ತಿದೆ. ಸೊ ನಾವು ಈ ನೆಟ್ವರ್ಕ್ ಡಯಾಗ್ರಾಮ್ ಡ್ರಾ ಮಾಡಿರೋದು ರಾಂಗ್. ಓಕೆ, ಸೊ ಆಕ್ಟಿವಿಟಿ ಐ ಈ ಆಕ್ಟಿವಿಟಿನ ಮಾತ್ರ ಫಾಲೋ ಮಾಡಬೇಕು ಆ್ಯಂಡ್ ಜಿ ಆಕ್ಟಿವಿಟಿನ ಮಾತ್ರ ಫಾಲೋ ಮಾಡಬೇಕು. ಸೊ ಆಕ್ಟಿವಿಟಿ ಐ ಇ ಮತ್ತು ಜಿ ಆಕ್ಟಿವಿಟಿನ ಫಾಲೋ ಮಾಡಬೇಕಂತ ಹೇಳಿದ್ರೆ ನೆಕ್ಸ್ಟ್ ನಾವು ಏನು ಮಾಡಬೇಕು, ಯಾವ ಥರ ನೆಟ್ವರ್ಕ್ನ ಡ್ರಾ ಮಾಡಬಹುದು ಅಂತಂತೇಳಿದ್ರೆ, ಸಿ ಸೊ ದೀಸ್ ಆರ್ ದ ಆಕ್ಟಿವಿಟೀಸ್ ಎ ಬಿ ಸಿ ಡಿ. ಸೊ ಸ್ಟಾರ್ಟಿಂಗ್ ನಾನು ಡ್ರಾ ಮಾಡ್ಕೊಂಡಿದ್ದೀನಿ 2, 3, 4 ಆ್ಯಂಡ್ 5th ಇವೆಂಟ್. ರೈಟ್? ಸೊ ಆಕ್ಟಿವಿಟಿ 3 to 4 ಓಕೆ, ಇಲ್ಲಿಂದಲೇ ತೋರಿಸ್ತೀನಿ ನೋಡಿ. ಸೊ ಎ ಬಿ ಸಿ ಡಿ ಡಸ್ ನಾಟ್ ಹ್ಯಾವ್ ಎನಿ ಪ್ರಿಡೆಸೆಸರ್ ಆಕ್ಟಿವಿಟಿ. ನೆಕ್ಸ್ಟ್ ಆಕ್ಟಿವಿಟಿ ಇ ಫಾಲೋಸ್ ಆಕ್ಟಿವಿಟಿ ಎ. ಸೊ ಆಕ್ಟಿವಿಟಿ ಇ ಫಾಲೋಸ್ ಆಕ್ಟಿವಿಟಿ ಎ. ಸೊ ಆರೋ ಮಾರ್ಕ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ರಾಂಗ್ ಆಗಿದೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡಬೇಕು, ನೆಕ್ಸ್ಟ್ ಡ್ರಾ ಮಾಡ್ತಾ ಹೋಗಬಾರ್ದು. ಬಿಕಾಸ್ ಆಕ್ಟಿವಿಟಿ ಐ ಫಾಲೋಸ್ ಇ ಆ್ಯಂಡ್ ಜಿ, ಬಟ್ ಇನ್ ದಿಸ್ ನೆಟ್ವರ್ಕ್ ಡಯಾಗ್ರಾಮ್ ಆಕ್ಟಿವಿಟಿ ಐ ಫಾಲೋಸ್ ಇ ಆ್ಯಂಡ್ ಆಲ್ಸೋ ಜಿ ಆ್ಯಂಡ್ ಆಲ್ಸೋ ಡಿ. ದೇರ್ ಫೋರ್ ದಿಸ್ ನೆಟ್ವರ್ಕ್ ಡಯಾಗ್ರಾಮ್ ರಾಂಗ್. ಸೊ ಆ್ಯಕ್ಚುಲಾಗಿ ನಾವು ಇನ್ಫಾರ್ಮೇಷನ್ ಕೊಟ್ಟಿರೋದು ಏನು ಕೊಟ್ಟಿದ್ದಾರೋ ಅದ್ರ ಬೇಸ್ ಮೇಲೆ ನಾವು ನೆಟ್ವರ್ಕ್ ಡ್ರಾ ಮಾಡಿದ್ವಿ. ನೀವೆಲ್ಲ ಎಲ್ಲರೂ ಅಷ್ಟೇ ಇದೇ ಥರ ನೆಟ್ವರ್ಕ್ ಡ್ರಾ ಮಾಡ್ತಾರೆ. ಬಟ್ ವಿ ಹ್ಯಾವ್ ಟು ಐಡೆಂಟಿಫೈ ದಿ ಮಿಸ್ಟೇಕ್. ಸೊ ಯಾವ ಥರ ನೆಟ್ವರ್ಕ್ ಡ್ರಾ ಮಾಡಿದಾಗ ಎಕ್ಸಾಕ್ಟ್ಲಿ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬಹುದು ಅಂತ ಹೇಳ್ಬಿಟ್ಟು ನೆಟ್ವರ್ಕ್ನ ಡ್ರಾ ಮಾಡಬೇಕು. ಓಕೆ, ಸೊ ಎ ಬಿ ಸಿ ಡಿ ಡಸ್ ನಾಟ್ ಹ್ಯಾವ್ ಎನಿ ಪ್ರಿಡೆಸೆಸರ್ ಆಕ್ಟಿವಿಟಿ. ಸೊ ದೇರ್ ಫಾರ್ ದ ಸ್ಟಾರ್ಟಿಂಗ್ ನೋಡ್ ಈಸ್ 1 ಫಾರ್ ದಿ ಆಲ್ ಆಕ್ಟಿವಿಟಿ, ದಟ್ ಈಸ್ ಫಾರ್ ಎ ಬಿ ಸಿ ಡಿ ಆ್ಯಂಡ್ ಎಂಡಿಂಗ್ ನೋಡ್ಸ್ ಆರ್ different. Next activity E follows activity A. So then this will become 6th ending node.
ಓಕೆ, ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಆಕ್ಟಿವಿಟಿ ಎಫ್ ಫಾಲೋಸ್ ಬಿ, ಬಟ್ ಎಫ್ ಯಾವುದ್ರ ಜೊತೆ ಇರಬೇಕು? ಸಿ ಜೊತೆ ಇರಬೇಕು. ಸೊ ಆಕ್ಟಿವಿಟಿ ಎಫ್ ಫಾಲೋಸ್ ಬಿ, ಬಿನ ಫಾಲೋ ಮಾಡಬೇಕು, ಬಟ್ ಎಫ್ ಆಕ್ಟಿವಿಟಿ ಯಾವುದ್ರ ಜೊತೆ ಇರಬೇಕು? ಸಿ ಜೊತೆ ಇರಬೇಕು. ಓಕೆ, ಸೊ ಎಫ್. ಓಕೆ, ದಿಸ್ ಕಂಡೀಷನ್ ಈಸ್ ಆಲ್ಸೋ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಸಿ, ಇಲ್ಲಿಂದ ನಿಮಗೆ ಶುರು ಆಗುತ್ತೆ. ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್. ಸೊ ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್. ಸೊ ಆಗಲೇ ನಾವು ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್, ಸೊ ಇಲ್ಲಿ ಹಾಕ್ಕೊಂಡ್ವಿ ಆಕ್ಟಿವಿಟಿ ಜಿ ವಿತ್ ಡಿ. ಅಂದರೆ ಆಕ್ಟಿವಿಟಿ ಜಿ ಬಂದ್ಬಿಟ್ಟು ಸಿ ಮತ್ತು ಎಫ್ನ ಫಾಲೋ ಮಾಡಬೇಕು, ಬಟ್ ವಾಟ್ ಈಸ್ ದ ಕಂಡೀಷನ್? ಆಕ್ಟಿವಿಟಿ ಜಿ ಅನ್ನೋದು ಡಿ ಜೊತೆ ಇರಬೇಕು. ಈ ಕಂಡೀಷನ್ ಬೇಸ್ ಮೇಲೆ ನಾವು ಈ ಥರ ಡ್ರಾ ಮಾಡಿದ್ವಿ. ಈಗ ಆಕ್ಟಿವಿಟಿ ಜಿನ ಸಪ್ರೇಟಾಗಿ ಡ್ರಾ ಮಾಡ್ಕೋಬೇಕು, ಬಿಕಾಸ್ ವಿ ಹ್ಯಾವ್ ಟು ಸ್ಯಾಟಿಸ್ಫೈ ದಟ್ ಕಂಡೀಷನ್ ಆಫ್ ಆಕ್ಟಿವಿಟಿ ಐ. ಸೊ ಆಕ್ಟಿವಿಟಿ ಐ ಈ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಡ್ರಾ ದ ಜಿ ಆಕ್ಟಿವಿಟಿ ಸಪ್ರೇಟ್ಲಿ. ಸೊ ಯಾವ ಥರ ಸಪ್ರೇಟಾಗಿ ಅಂತ ಹೇಳಿದ್ರೆ ಸಿ 2 3 4 5 6. ಸೊ ದಿಸ್ ವಿಲ್ ಬಿಕಮ್ 7th ಈವೆಂಟ್. ಸೊ ಅಬ್ಸರ್ವ್ ಹಿಯರ್, ಆಕ್ಟಿವಿಟಿ ಜಿ ಸಿ ಮತ್ತು ಎಫ್ನ ಫಾಲೋ ಮಾಡ್ತಿದ್ಯಾ ನೋಡಿ. ಓಕೆ ಓಕೆ, ಆಕ್ಟಿವಿಟಿ ಜಿ ಸಿ ಮತ್ತು ಎಫ್ನ ಫಾಲೋ ಮಾಡ್ತಿದೆ. ಎಸ್, ದ ಕಂಡೀಷನ್ ಸ್ಯಾಟಿಸ್ಫೈಡ್. ಸೊ ಈಗ ಆಕ್ಟಿವಿಟಿ ಜಿ ಬಂದ್ಬಿಟ್ಟು ಯಾವುದ್ರ ಜೊತೆ ಇರಬೇಕಂತೆ? ಡಿ ಜೊತೆಗೆ ಇರಬೇಕು. ಸೊ ಈ ಥರ ಡಿ ಜೊತೆಗೆ ಇರಬೇಕು ಅಂತ ಡ್ರಾ ಮಾಡಿದಾಗ ನಮಗೆ ನೆಕ್ಸ್ಟು ಐ ಆಕ್ಟಿವಿಟಿ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಆಕ್ಟಿವಿಟಿ ಜಿ ಸಿ ಮತ್ತು ಎಫ್ನ ಸ್ಯಾಟಿಸ್ಫೈ ಮಾಡ್ತಿದೆ, ದಟ್ ಯು ನೋ. ಸೊ ಬಟ್ ಆಕ್ಟಿವಿಟಿ ಜಿ ಅನ್ನೋದು ಯಾವ್ದ್ರ ಜೊತೆ ಇರಬೇಕು? ಡಿ ಜೊತೆಗೆ ಇರಬೇಕು. ಸೊ ಡಿ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಆ್ಯಡ್ ಡಮ್ಮಿ ಆರೋ ಕೀ. ಸೊ ಡಿ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ಡಮ್ಮಿ ಆರೋ ಕೀ, ಆರೋ ಮಾರ್ಕ್ ಈ ಕಡೆ ತೋರಿಸ್ತೀವಿ, ಈ ಕಡೆ ತೋರಿಸ್ತೀವ. ಸೊ ಡಿ ಜೊತೆಗೆ ಇರಬೇಕು ಅಂತ ಹೇಳಿದ್ರೆ ಆರೋ ಮಾರ್ಕ್ ಈ ಕಡೆ ತೋರಿಸ್ತೀವಿ. ದೆನ್ ವಿ ಹ್ಯಾವ್ ಟು ಇಂಟ್ರೊಡ್ಯೂಸ್ 0 time duration ಫಾರ್ ದಿಸ್ ಡಮ್ಮಿ ಆರೋ ಕೀ. ಸೊ ನಾವು ರೀಡ್ ದ ಕಂಡೀಷನ್. ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್. ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್, ಬಟ್ ಆಕ್ಟಿವಿಟಿ ಜಿ ಯಾವುದ್ರ ಜೊತೆಗೆ ಇರಬೇಕಂತೆ? ಆಕ್ಟಿವಿಟಿ ಡಿ ಜೊತೆಗೆ ಇರಬೇಕಂತೆ. ಸೊ ಆಕ್ಟಿವಿಟಿ ಜಿ ಬಂದ್ಬಿಟ್ಟು ನಾವು ಡಿ ಜೊತೆಗೆ ಇರೋ ಥರ ರಿಲೇಷನ್ಶಿಪ್ನ ಬಿಲ್ಡ್ ಮಾಡ್ತೀವಿ. ದಟ್ ಈಸ್ ದ ಓನ್ಲಿ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ಡಮ್ಮಿ ಆರೋ ಕೀಸ್, ಟು ಬಿಲ್ಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಆಕ್ಟಿವಿಟೀಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದಿ ಪ್ರಾಜೆಕ್ಟ್. ಓಕೆ, ಸೊ ಯಾವ ಥರ ನೆಟ್ವರ್ಕ್ ಡ್ರಾ ಮಾಡಿದ್ರೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬಹುದು ಅಥವಾ ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಸೊ ಟು ಸ್ಯಾಟಿಸ್ಫೈ ದಿ ಕಂಡೀಷನ್ ವಿ ಹ್ಯಾವ್ ಟು ಆ್ಯಡ್ ದಿ ಡಮ್ಮಿ ಆರೋ ಕೀಸ್. ಓಕೆ, ಸೊ ಯಾವುದೇ ಆಕ್ಟಿವಿಟಿಗೆ ಅದು ಎಫೆಕ್ಟ್ ಆಗಬಾರ್ದು ನಾವು ಮಾಡೋ ಡಮ್ಮಿ ಆರೋ ಕೀ. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ಜಿ, ಸೊ ಒನ್ಸ್ ಅಗೇನ್ ಯು ಆರ್ ಗೋಯಿಂಗ್ ಟು ಸಿ ಜಿ ಆಕ್ಟಿವಿಟಿ ಫಾಲೋಸ್ ಸಿ ಅಂಡ್ ಎಫ್. ಸೊ ಆಕ್ಟಿವಿಟಿ ಜಿ ಫಾಲೋಸ್ ಸಿ ಅಂಡ್ ಎಫ್, ಬಟ್ ಆಕ್ಟಿವಿಟಿ ಜಿ ಬಂದ್ಬಿಟ್ಟು ಡಿ ಜೊತೆಗೆ ಇದೆ ವಿತ್ ದ ಡಮ್ಮಿ ಆರೋ ಕೀ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ ಎಚ್ ಫಾಲೋಸ್ ಡಿ ಅಂಡ್ ಜಿ. ಓಕೆ, ಈಗ ಡಿ ಅಂಡ್ ಜಿ ಆಕ್ಟಿವಿಟಿ ಎಚ್ ಅನ್ನೋದು ಡಿ ಮತ್ತು ಜಿನ ಫಾಲೋ ಮಾಡಬೇಕಂತ ಹೇಳ್ತಿದ್ದಾರೆ. ಓಕೆ, ಸೊ ಆಕ್ಟಿವಿಟಿ ಎಚ್ ಫಸ್ಟ್ ಯಾವುದನ್ನು ಫಾಲೋ ಮಾಡಬೇಕು? ಡಿನ ಫಾಲೋ ಮಾಡಬೇಕು. ಸೊ ಆಕ್ಟಿವಿಟಿ ಹೆಚ್ ಡಿನ ಫಾಲೋ ಮಾಡ್ತಿದೆ. ಸೊ ಅದೇ ಥರ ಡಿನ ಫಾಲೋ ಮಾಡಿದಾದ್ಮೇಲೆ ಜಿನ ಆಟೋಮೆಟಿಕ್ಕಾಗಿ ಫಾಲೋ ಮಾಡ್ತಿದೆ, ಬಿಕಾಸ್ ದೆರ್ ಈಸ್ ಎ ಡಮ್ಮಿ ಆರೋ ಕೀ. ಸೊ ಆಕ್ಟಿವಿಟಿ ಎಚ್ ಫಾಲೋಸ್ ಡಿ, that you know. So activity H indirectly follow activity G because of dummy arrow key. ಓಕೆ, ಸೊ ಜಿ ಈ ಥರ ಬರ್ತಿದೆ ಆಕ್ಟಿವಿಟಿ ಅಂತ ಹೇಳಿದ್ರೆ ಎಚ್ ಬಂದ್ಬಿಟ್ಟು ಅದನ್ನು ಫಾಲೋ ಮಾಡ್ತಿದೆ ಅಂತ ಅರ್ಥ ತಾನೆ. ಸೊ ಆಲ್ರೆಡಿ ಎಚ್ ಬಂದ್ಬಿಟ್ಟು ಡಿನ ಫಾಲೋ ಮಾಡ್ತಿದೆ, ಆ್ಯಂಡ್ ಆಲ್ರೆಡಿ ಎಚ್ ಆಲ್ಸೋ ಫಾಲೋಸ್ ಆಕ್ಟಿವಿಟಿ ಜಿ ಇನ್ ದ ಫಾರ್ಮ್ ಆಫ್ ಇಂಡೈರೆಕ್ಟ್ಲಿ. It is indirectly H activity follows activity G. So then this will become 8th event. Okay, so now activity H follows D and G. Activity H follows D and G in the form of dummy arrow key. So this condition is also satisfied. Next activity I. So activity I ಬಂದ್ಬಿಟ್ಟು ಯಾವುದನ್ನು ಫಾಲೋ ಮಾಡಬೇಕು? E ಮತ್ತು G ನ ಫಾಲೋ ಮಾಡಬೇಕು. ಸೊ activity I
ಫಾಲೋಸ್ ಇ ಆ್ಯಂಡ್ ಜಿ. ಸೊ ಇ ಬಂದ್ಬಿಟ್ಟು ಇಲ್ಲಿದೆ ಆ್ಯಂಡ್ ಜಿ ಒಂದು ಇಲ್ಲಿದೆ. ಓಕೆ, ಸೊ ಆ್ಯಕ್ಟಿವಿಟಿ ಐ ಫಸ್ಟ್ ಯಾವುದನ್ನು ಫಾಲೋ ಮಾಡಬೇಕು? ಇನ ಫಾಲೋ ಮಾಡಬೇಕು. ಓಕೆ, ಸಿ ಆ್ಯಕ್ಟಿವಿಟಿ ಐ, ಸೊ ದಿಸ್ ವಿಲ್ ಬಿಕಮ್ 9th ಎಂಡಿಂಗ್ ನೋಟ್. ಸೊ ಆ್ಯಕ್ಟಿವಿಟಿ ಐ ಬಂದ್ಬಿಟ್ಟು ಯಾವುದನ್ನು ಫಾಲೋ ಮಾಡ್ತಿದ್ದೆ? ಫಸ್ಟು ಇನ ಫಾಲೋ ಮಾಡ್ತಿದ್ದೆ. ಓಕೆ, ಸೊ ನೆಕ್ಸ್ಟ್ ಯಾವುದನ್ನು ಫಾಲೋ ಮಾಡಬೇಕು? ಜಿನ ಫಾಲೋ ಮಾಡಬೇಕು. ಸೊ ಈಗ ಜಿನ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಸಿ ಈಗ ಇಲ್ಲಿ ಜಿ ಇದೆ. ಓಕೆ, ಸೊ ಜಿನ ಫಾಲೋ ಮಾಡಬೇಕಂತಾದರೆ ವಿ ಹ್ಯಾವ್ ಟು ಆ್ಯಡ್ ಡಮ್ಮಿ ಆರೋ ಕೀ. ಓಕೆ, ಆ್ಯಕ್ಟಿವಿಟಿ ಐ ನೌ ಫಾಲೋಸ್ ಆ್ಯಕ್ಟಿವಿಟಿ ಇ ಆ್ಯಂಡ್ ಆಲ್ಸೋ ಆ್ಯಕ್ಟಿವಿಟಿ ಐ ಫಾಲೋಸ್ ಆ್ಯಕ್ಟಿವಿಟಿ ಜಿ. ಸೊ ಜಿನ ಫಾಲೋ ಮಾಡ್ತಿದೆ. ಸೊ ಈ ಥರನಾದರೂ ಫಾಲೋ ಮಾಡಬೇಕು. ಓಕೆ, ಸೊ ಜಿನ ಫಾಲೋ ಮಾಡ್ತಿದೆ. ಸೊ ಇಲ್ಲಿ ಬಂದ್ಬಿಟ್ಟು ಆರೋ ಮಾರ್ಕ್ ಇದೆ ನೋಡಿ. ಸೊ ಆರೋ ಮಾರ್ಕ್ ಇನ್ ಕೇಸ್ ಈ ಕಡೆ ಏನಾದರೂ ಕೊಟ್ಟಿದೆ ಅದು ರಾಂಗ್ ಆಗ್ತಿತ್ತು. ಬಿಕಾಸ್ ಆಗ ಆ್ಯಕ್ಟಿವಿಟಿ ಐ ಬಂದ್ಬಿಟ್ಟು ಡಿನ ಎಲ್ಲ ಫಾಲೋ ಮಾಡ್ತಿತ್ತು. ಸೊ ಆರೋ ಮಾರ್ಕ್ ಈ ಕಡೆ ಇರೋದ್ರಿಂದ ಇದು ಇಲ್ಲಿಗೆ ಸ್ಟಾಪ್ ಆಗುತ್ತೆ, ಇಲ್ಲ ಆ್ಯಕ್ಟಿವಿಟಿ. ಸೊ ನಾವು ರೀಡ್ ದ ಕ್ವೆಶನ್. ಆ್ಯಕ್ಟಿವಿಟಿ ಐ ಫಾಲೋಸ್ ಆ್ಯಕ್ಟಿವಿಟಿ ಇ ಆ್ಯಂಡ್ ಜಿ. ಆ್ಯಕ್ಟಿವಿಟಿ ಐ ಫಾಲೋಸ್ ಆ್ಯಕ್ಟಿವಿಟಿ ಇ ಆ್ಯಂಡ್ ಇಂಡೈರೆಕ್ಟ್ಲಿ ಆ್ಯಕ್ಟಿವಿಟಿ ಜಿ with the use of arrow key, that is dummy arrow key. So therefore we have to introduce 0 time duration for this dummy arrow key. Okay, so activity I ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ನೆಕ್ಸ್ಟ್ ಸಿ ಆಕ್ಟಿವಿಟಿ ಜೆ ಫಾಲೋಸ್ ಎಚ್ ಅಂಡ್ ಐ. ಆಕ್ಟಿವಿಟಿ ಜೆ ಬಂದು ಐ ಮತ್ತು ಎಚ್ನ ಫಾಲೋ ಮಾಡಬೇಕು. ಸೊ ಆಕ್ಟಿವಿಟಿ ಎಚ್ ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಆಕ್ಟಿವಿಟಿ ಐ ಎಲ್ಲಿದೆ? ಇಲ್ಲಿದೆ. ಸೊ ಈ ಎರಡೂ ಆ್ಯಕ್ಟಿವಿಟಿನ ಯಾವುದು ಫಾಲೋ ಮಾಡಬೇಕಂತೆ? ಜೆ ಫಾಲೋ ಮಾಡಬೇಕಂತೆ. ಸೊ ಆ್ಯಕ್ಟಿವಿಟಿ ಜೆ ಬಂದ್ಬಿಟ್ಟು ಎಚ್ನ ಫಾಲೋ ಮಾಡಬೇಕು, ಐನ ಫಾಲೋ ಮಾಡಬೇಕು. ಸೊ ಆ್ಯಕ್ಟಿವಿಟಿ ಜೆ ಬಂದ್ಬಿಟ್ಟು ಯಾವುದ್ರ ಜೊತೆ ಇರಬೇಕಂತೆ? ಕೆ ಜೊತೆ ಇರಬೇಕಂತೆ. ಓಕೆ, ಸೊ ನಾವು ಸಿ ಆ್ಯಕ್ಟಿವಿಟಿ ಜೆ ಫಾಲೋಸ್ ಎಚ್ ಆ್ಯಂಡ್ ಐ. ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಅಬ್ಸರ್ವ್ ಇಯರ್. ವಿ ನೋ ದಟ್ ಆ್ಯಕ್ಟಿವಿಟಿ ಜೆ ಫಾಲೋಸ್ ಎಚ್ ಆ್ಯಂಡ್ ಐ. ಸೊ ಎಚ್ ಆ್ಯಂಡ್ ಐ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಚ್ ಐ ಜೊತೆಗಾದರೂ ಇರಬೇಕು, ಐ ಎಚ್ ಜೊತೆಗಾದರೂ ಇರ್ಬೋದು. ಓಕೆ, ಸೊ ಇಯರ್ ಸಿ ದಿ ಟೂ ಆ್ಯಕ್ಟಿವಿಟೀಸ್, ದಟ್ ಈಸ್ ಎಚ್ ಆ್ಯಂಡ್ ಐ. ಸೊ ಎಚ್ ಆ್ಯಂಡ್ ಐ, ಸೊ ಇವೆರಡು ಒಂದೇ ಜೊತೆಗೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಕಂಡೀಷನ್ ಹೇಳ್ತಿದ್ದೆ. ಸೊ ದೇರ್ ಫೋರ್, ಸೊ 5, 6, 7. ಸೊ ಇದನ್ನು ನಾವು ಡೈರೆಕ್ಟಾಗಿ 8th ಅಂತ ಮಾಡ್ಕೊಳ್ಳೋಣ. ಸೊ 8th ಈವೆಂಟ್ ಅಂತ ಮಾಡ್ಕೊಳ್ಳೋಣ. ಸೊ 8th ಅಂತ ಮಾಡಿಕೊಂಡಾಗ ಸೊ ದಿಸ್ ವಿಲ್ ಬಿಕಮ್ ಐ. ಓಕೆ, ಸೊ ಐ ಆಗುತ್ತೆ. ಇದನ್ನು ನಾವು ಇಲ್ಲಿ ಜಾಯಿನ್ ಮಾಡೋಣ ಅಕಾರ್ಡಿಂಗ್ ಟು ಕಂಡೀಷನ್. ಸೊ ದಿಸ್ ವಿಲ್ ಬಿಕಮ್ ಆ್ಯಕ್ಟಿವಿಟಿ ಹೆಚ್. ಓಕೆ, ನಾವು ಅಗೈನ್ ಸಿ ದಿ ಕಂಡೀಷನ್. ಆ್ಯಕ್ಟಿವಿಟಿ ಎಚ್ ಫಾಲೋಸ್ ಡಿ ಆ್ಯಂಡ್ ಜಿ. ಸೊ ಆ್ಯಕ್ಟಿವಿಟಿ ಎಚ್ ಈಗ ಡಿನ ಫಾಲೋ ಮಾಡ್ತಿದ್ಯಾ ಆ್ಯಂಡ್ ಜಿನ ಫಾಲೋ ಮಾಡ್ತಿದ್ಯಾ? ಎಸ್, ಇಟ್ ಈಸ್ ಆಲ್ಸೋ ರೈಟ್. ನೆಕ್ಸ್ಟ್ ಆ್ಯಕ್ಟಿವಿಟಿ ಐ. ಸೊ ಆ್ಯಕ್ಟಿವಿಟಿ ಐ ಫಾಲೋಸ್ ಇ ಆ್ಯಂಡ್ ಜಿ. Activity I follows E and indirectly G. So that is also right. Next activity J follows H and I. So ಈಗ H and I activity ಇದೆ. ಈಗ activity J. So ಈಗ 9 ಅಂತ ಕೊಡೋಣ. So now see and read the condition. Activity J follows H and I. So condition satisfied. ಓಕೆ, ಸೊ ಇದು ಅದನ್ನೇ ಹೇಳ್ತಿರೋದು. ಆ್ಯಕ್ಟಿವಿಟಿ ಎಚ್ ಬಂದುಬಿಟ್ಟು ಐ ಜೊತೆಗಾದರೂ ಇರಬೇಕು, ಐ ಒಂದು ಎಚ್ ಜೊತೆಗಾದರೂ ಇರಬೇಕು. ಸೊ ಆ್ಯಕ್ಟಿವಿಟಿ ಎಚ್ ಐ ಜೊತೆ ಇದೆ, ಐ ಬಂದ್ಬಿಟ್ಟು ಎಚ್ ಜೊತೆ ಇದೆ. ಓಕೆ, ಸೊ ಕಂಡೀಷನ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಆ್ಯಕ್ಟಿವಿಟಿ ಜೆ ಫಾಲೋಸ್ ಎಚ್ ಆ್ಯಂಡ್ ಐ. ಸೊ ಆ್ಯಕ್ಟಿವಿಟಿ ಜೆ ಏನಿದೆ ಅದು ಐ ಮತ್ತು ಎಚ್ನ ಎಚ್ ಆ್ಯಂಡ್ ಐನ ಫಾಲೋ ಮಾಡ್ತಿದೆ. ಸೊ ಆರೋ ಮಾರ್ಕ್ ಇಲ್ಲಿ. ಓಕೆ, ಜೆ ಆ್ಯಕ್ಟಿವಿಟಿ ಹೋಗ್ತಿದೆ. ನೆಕ್ಸ್ಟ್ ಸಿ ಆ್ಯಕ್ಟಿವಿಟಿ ಜೆ ಬಂದ್ಬಿಟ್ಟು ಫಾಲೋಸ್ ಎಚ್ ಆ್ಯಂಡ್ ಐ. ಬಟ್ ಆ್ಯಕ್ಟಿವಿಟಿ ಜೆ ಯಾವುದ್ರ ಜೊತೆಗೆ ಇರಬೇಕಂತೆ? ಕೆ ಜೊತೆಗೆ ಇರಬೇಕಂತೆ. ಸೊ ರಿಗಾರ್ಡಿಂಗ್ ಕೆ, ವಾಟ್ ಈಸ್ ದ ಕಂಡೀಷನ್? ಆ್ಯಕ್ಟಿವಿಟಿ ಕೆ ಫಾಲೋಸ್ ಡಿ ಆ್ಯಂಡ್ ಜಿ. ಸೊ ಆ್ಯಕ್ಟಿವಿಟಿ ಕೆ ಫಾಲೋಸ್ ಡಿ ಮತ್ತು ಜಿನ ಫಾಲೋ ಮಾಡ್ತಿದೆ ಅಂತ. ಸೊ ಡಿ ಫಾಲೋ, ಸೊ ಇದನ್ನು ಫಾಲೋ ಮಾಡಬೇಕಂದ್ರೆ ಆ್ಯಕ್ಟಿವಿಟಿ ಇಲ್ಲಿ ಬರಬೇಕು. ಸೊ ಯಾವ ಆ್ಯಕ್ಟಿವಿಟಿ? ಆ್ಯಕ್ಟಿವಿಟಿ ಕೆ. ಓಕೆ, ಸೊ ಫಸ್ಟ್ ಈ ಥರ ಸುಮ್ಮನೆ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವು ಡಿಸೈಡ್ ಮಾಡೋಣ ಎಲ್ಲಿ ಜಾಯಿನ್ ಮಾಡಬೇಕಂತ. ಸೊ ಆ್ಯಕ್ಟಿವಿಟಿ ಕೆ ಫಾಲೋಸ್ ಡಿ ಆ್ಯಂಡ್ ಜಿ. ಸೊ ಫಾಲೋ ಮಾಡ್ತಿದೆಯಲ್ಲ ನೋಡಿ ಒನ್ಸ್ ಅಗೇನ್. ಆ್ಯಕ್ಟಿವಿಟಿ ಕೆ ಫಾಲೋಸ್ ಡಿ. ಸೊ ಆ್ಯಕ್ಟಿವಿಟಿ ಡಿ ಹಿಂಗೆ ಬರ್ತಿದೆ ಅಂತಂದರೆ ಡೆಫಿನೆಟ್ಲಿ ನಾವು ಏನು ಅಸಂಪ್ಷನ್ ಮಾಡ್ಕೊಬೇಕು? ಆ್ಯಕ್ಟಿವಿಟಿ ಕೆ ಫಾಲೋ ಮಾಡ್ತಿದೆ ಅಂತ. ನೆಕ್ಸ್ಟ್ ಜಿ ಆ್ಯಕ್ಟಿವಿಟಿ ನೋಡಿ ಫಾಲೋ ಮಾಡ್ತಿದೆಯಾ ಅಂತ. ಸೊ ಜಿ ಆ್ಯಕ್ಟಿವಿಟಿ ಯಾವ ಥರ ಬರ್ತಿದೆ? ಸೊ ಈ ಥರ ಬರ್ತಿದೆ ಅಂತಂದರೆ ಡೆಫಿನೆಟ್ಲಿ ಕೆ ವಿಲ್ ಫಾಲೋ ಆ್ಯಕ್ಟಿವಿಟಿ ಡಿ ಆ್ಯಂಡ್ ಜಿ. ಓಕೆ, ಸೊ ನಾವು ಆ್ಯಕ್ಟಿವಿಟಿ ಕೆ ಯಾವುದ್ರ ಜೊತೆ ಇರಬೇಕಂತೆ? ಜೆ ಜೊತೆ ಇರಬೇಕಂತೆ. ಸೊ ಜೆ ಜೊತೆ ಅಂತ ಹೇಳಿದ್ರೆ ಇಲ್ಲಿಗೆ ಜಾಯಿನ್ ಮಾಡಬೇಕು. ನಾವು
activity K follows D and indirectly activity G K with J. ಸೊ K ಬಂದ್ಬಿಟ್ಟು ಯಾವುದ್ರ ಜೊತೆ ಇದೆ, J ಜೊತೆ ಇದೆ. ಕಂಡೀಷನ್ ಸ್ಯಾಟಿಸ್ಫೈಡ್. ನೆಕ್ಸ್ಟ್ ಸಿ ಆಕ್ಟಿವಿಟಿ K. ಓಕೆ, ಸೊ ಎಲ್ಲಿ ಯಾವುದ್ರ ಜೊತೆ ಇರಬೇಕು ಅನ್ನೋದಕ್ಕೆ ನೀವು ಪ್ರೀಡೆಸೆಸರ್ಸ್ನ ನೋಡ್ಕೊಳ್ಳಿ. ಓಕೆ, ದಟ್ ಈಸ್ ಸೋ ಇಂಪಾರ್ಟೆಂಟ್. ಓಕೆ, ಸೊ ಆಕ್ಟಿವಿಟಿ K ಫಾಲೋಸ್ D ಅಂಡ್ G. ಆಕ್ಟಿವಿಟಿ K ಫಾಲೋಸ್ D ಅಂಡ್ G, ಕಂಡೀಷನ್ ಸ್ಯಾಟಿಸ್ಫೈಡ್. ಸೊ K ಬಂದು ಯಾವುದ್ರ ಜೊತೆ ಇದೆ, K ಬಂದು J ಜೊತೆ ಇದೆ. ಓಕೆ, ಸೊ ಆರೋ ಮಾರ್ಕ್ ಮಿಸ್ ಮಾಡಬೇಡಿ. ಅಗೈನ್ ಆ್ಯಂಡ್ ಅಗೈನ್ ಐ ಆಮ್ ಟೆಲ್ಲಿಂಗ್, ಆರೋ ಮಾರ್ಕ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಮಿಸ್ಟೇಕ್ ಏನಾದರೂ ಮಾಡಿದ್ರೆ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್, ಲೇಟೆಸ್ಟ್ ಫಿನಿಶ್ ಟೈಮ್ ಆ್ಯಂಡ್ ಸ್ಲ್ಯಾಕ್ ವಿಲ್ ಬಿ ಗೋಯಿಂಗ್ ಟು ರಾಂಗ್. ಓಕೆ, ಸೊ ನೆಕ್ಸ್ಟ್ ಆಕ್ಟಿವಿಟಿ ಎಲ್. ಸೊ ಆಕ್ಟಿವಿಟಿ ಎಲ್ ಫಾಲೋಸ್ J ಅಂಡ್ K. ಸೊ J K ಎಲ್ಲಿದೆ, J ಅಂಡ್ K. ಸೊ ಯಾವ ಆಕ್ಟಿವಿಟಿ ಫಾಲೋ ಮಾಡ್ತಿದೆಯಂತೆ, ಆಕ್ಟಿವಿಟಿ ಎಲ್ follows J and K. So then this will become 10th ending node. Okay, so condition satisfied. Next activity M follows L. So L ಎಲ್ಲಿದೆ, ಇಲ್ಲಿದೆ. ಸೊ ನೀವು ಯಾವ ಥರ ಬೇಕಾದರೂ ಡ್ರಾ ಮಾಡ್ಕೋಬೋದು, ಇಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೇಲೆ ಕೊಡ್ತಿದ್ದೀನಿ. ಸೊ ಆಕ್ಟಿವಿಟಿ M follows ಆಕ್ಟಿವಿಟಿ ಎಲ್. ಸೊ ಆರೋ ಮಾರ್ಕ್ ಈ ಕಡೆ ಹಾಕಬೇಕು. ಸೊ ಆಕ್ಟಿವಿಟಿ M follows ಆಕ್ಟಿವಿಟಿ ಎಲ್ ಅಂತ ಹೇಳಿದ್ರೆ ದಿಸ್ ವಿಲ್ ಬಿಕಮ್ 11th ending node. Then there is no activities after 11th ending node. Then this is the network diagram for this illustration. Okay, so now based on this you have to compute the earliest start time, latest start time, earliest finish, latest finish and total float and free float. ಸೊ ಇದಕ್ಕೆ ನಾನು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ಯಾವ ಥರ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತೀನಿ ಈ ಪ್ರಾಬ್ಲಮ್ಗೆ. ಯಾಕಂತ ಹೇಳಿದ್ರೆ ನೆಟ್ವರ್ಕ್ ಡಯಾಗ್ರಾಮ್ ಸ್ವಲ್ಪ ಅಂತ ಹೇಳಿದ್ರೆ ಡಮ್ಮಿ ಆರೋಗ್ಯ ಯೂಸ್ ಮಾಡೋದ್ರಿಂದ ನಿಮಗೆ ಕನ್ಫ್ಯೂಷನ್ಸ್ ಆಗ್ಬೋದು, ನಾನು ಮಾಡಿಕೊಡ್ತೀನಿ. ಓಕೆ, ಸೊ ಇದನ್ನು ನಾನು ರಬ್ ಮಾಡಿ ಸ್ವಲ್ಪ ದೊಡ್ಡದಾಗಿ ನೆಟ್ವರ್ಕ್ ಡಯಾಗ್ರಾಮ್ ಬರ್ಕೊಳ್ತೀನಿ. ಸೊ ಇದೇ ನೆಟ್ವರ್ಕ್ ಡಯಾಗ್ರಾಮ್ನ ಇಲ್ಲಿ ನಾನು ಬರ್ಕೊಳ್ತೀನಿ. ಓಕೆ, ಸೊ ಜಸ್ಟ್ ಪಾಸ್ ದಿ ವಿಡಿಯೋ ಆ್ಯಂಡ್ ಟೇಕ್ ಡೌನ್ ದಿ ಡಯಾಗ್ರಾಮ್. ಸೊ ಇದನ್ನು ಬರ್ಕೊಳ್ಳಿ. ಸೊ ಇದಾದಮೇಲೆ ಯಾಕೆ ನಾವು ನೆಟ್ವರ್ಕ್ ಡಯಾಗ್ರಾಮ್ ಇದನ್ನು ಬರಿತಿದ್ದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬೇಕಾದರೆ ನೀವು ಡಿಸ್ಕ್ರಿಪ್ಷನ್ ಕೊಟ್ಕೊಳ್ಳಿ. ನಿಮಗೆ ಯಾವ ಥರ ಅರ್ಥ ಆಗುತ್ತೋ ಅದೇ ಥರ ಡಿಸ್ಕ್ರಿಪ್ಷನ್ ಇಲ್ಲಿ ಕೊಟ್ಕೊಳ್ಳಿ. ಓಕೆ, ಸೊ ಟೇಕ್ ಡೌನ್ ದಿ ಇಲ್ಲಸ್ಟ್ರೇಷನ್, ಪಾಸ್ ದಿ ವಿಡಿಯೋ ಆ್ಯಂಡ್ ಟೇಕ್ ಡೌನ್. ನಾನು ಎರೇಸ್ ಮಾಡ್ತೀನಿ. ಸೊ ಡಯಾಗ್ರಾಮ್ನ ಇಲ್ಲಿ ಬರ್ಕೊಳ್ತೀನಿ. ಓಕೆ, ಸೊ ಕಂಪ್ಲೀಟಾಗಿ ನೆಟ್ವರ್ಕ್ ಡಯಾಗ್ರಾಮ್ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ ವಿತ್ ಟೈಮ್ ಡ್ಯೂರೇಷನ್. ಸೊ ಟೇಬಲಲ್ಲಿ ನೀವು ಪ್ರಾಬ್ಲಮಲ್ಲಿ ನೋಡಿಕೊಂಡು ಟೈಮ್ ಡ್ಯೂರೇಷನ್ ಫಾರ್ ದ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಏನೇನಿದೆಯೋ ಅದನ್ನು ನೀವು ಬರ್ಕೊಳ್ಳಿ. ಓಕೆ, ಸೊ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್, ಲೇಟೆಸ್ಟ್ ಫಿನಿಶ್ ಟೈಮ್ ಆಲ್ರೆಡಿ ಇಲ್ಲಿ ಬರ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಟೈಮ್ನ ಬರ್ಕೊಂಡಿಲ್ಲ. ಸೊ ESLF ಅಂತ ಮಾತ್ರ ಬರ್ಕೊಂಡಿದ್ದೀನಿ. ಸೊ ಟೈಮ್ ಸೇವ್ ಆಗುತ್ತೆ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ earliest start time, latest finish time for the each node, that is for the starting node and ending node. Okay, so now for the starting node, so first event ಗೆ ನಾವು 0 0 ಅಂತ ಕೊಡ್ತೀವಿ, earliest start time and latest finish time, right? ಸೊ ಈಗ 1 ಆದಮೇಲೆ 1 to 2. ಸೊ 1 to 2 ಅಂತ ಹೇಳಿದ್ರೆ ಈ ಸೆಕೆಂಡ್ ಈವೆಂಟ್ಗೆ ಅಂದರೆ ಈ ಸೆಕೆಂಡ್ ರೌಂಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ, ಓನ್ಲಿ 1, ದಟ್ ಈಸ್ ಫ್ರಮ್ 1 to 2. ಸೊ ಫಸ್ಟ್ ಆ್ಯಕ್ಟಿವಿಟಿದು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ 0 0 ಪ್ಲಸ್ 9 ಈಸ್ ದ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್. ಸೊ ಲೆಫ್ಟಿಂದ ರೈಟ್ಗೆ ಹೋಗುವಾಗ ಮ್ಯಾಕ್ಸಿಮಮ್ ತಗೊಳ್ತೀವಿ. ಸೊ ರೈಟ್ ಟು ಲೆಫ್ಟ್ ಬರೋವಾಗ ಮಿನಿಮಮ್ ಅಂತ ತಗೊಳ್ತೀವಿ. ಸೊ ಇಲ್ಲಿ ಓನ್ಲಿ 1 ಆರೋ ಮಾರ್ಕ್ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಅದನ್ನೇ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ 2 ಆರೋ ಮಾರ್ಕ್ ಇದ್ದರೆ 2 ಕಂಪ್ಯಾರಿಸನ್ ಮಾಡಿ ಮ್ಯಾಕ್ಸಿಮಮ್ ತಗೊಳ್ತಿದ್ವಿ. ಓಕೆ, ಸೊ ಆಫ್ಟರ್ ಸೆಕೆಂಡ್ ನೋಡ್ ನೆಕ್ಸ್ಟ್ ಥರ್ಡ್ ನೋಡ್. ಸೊ 1 to 3. ಸೊ ಈ ಥರ್ಡ್ ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ, ಓನ್ಲಿ 1 ಆರೋ ಮಾರ್ಕ್ ಇನ್ ದ ರೈಟ್ ಡೈರೆಕ್ಷನ್. ಸೊ ಇದು ರಿವರ್ಸ್ ಕನೆಕ್ಟ್ ಆಗಿದೆ. ಅದು ನಾವು ಲೇಟೆಸ್ಟ್ ಫಿನಿಶ್ ಟೈಮ್ ಕ್ಯಾಲ್ಕುಲೇಷನ್ ಮಾಡುವಾಗ ರಿವರ್ಸ್ ಬರೋವಾಗ ತಗೊಳ್ತೀವಿ. ಈಗ ಆರೋ ಮಾರ್ಕ್ ಈ ಕಡೆ ಇರೋದು ನೋಡಿ. ಸೊ 1 to 3 ಓನ್ಲಿ 1 ಆರೋ ಮಾರ್ಕ್ ಕನೆಕ್ಟ್ ಆಗಿದೆ. ಓಕೆ, ಸೊ 1 to 3 ಅಂತ ಹೇಳಿದ್ರೆ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ಥರ್ಡ್ ಈವೆಂಟ್. ಸೊ earliest start time, that is from 1 to 3. So first event do earliest start time is to 0. So 0 plus 4 is the maximum time. So earliest start time of this third node 4. Okay, so next fourth node. So ಈಗ ನೋಡಿ we are calculating the earliest start time of this fourth node, that is fourth ending node. ಸೊ ಈ ರೌಂಡ್ಗೆ ಅಥವಾ ಫೋರ್ತ್
ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ದಟ್ ಈಸ್ 2 ಆರೋ ಮಾರ್ಕ್ ಕನೆಕ್ಟ್ ಆಗಿದೆ. ಒಂದು ರಿವರ್ಸ್ ಆರೋ ಮಾರ್ಕ್, ಅದನ್ನು ಬಿಡಿ, ಲೇಟೆಸ್ಟ್ ಫಿನಿಶ್ ಟೈಮ್ ಕ್ಯಾಲ್ಕುಲೇಷನ್ ಮಾಡುವಾಗ ತಗೊಳ್ತೀವಿ. ಓಕೆ, ಸೊ ಅದಕ್ಕೆ ನೀವು ಆರೋ ಮಾರ್ಕ್ ಹಾಕೋದು ಕರೆಕ್ಟಾಗಿ ಹಾಕಬೇಕು. ಸೊ 4th ನೋಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ದಟ್ ಈಸ್ 1 2 3 ಒಂದು ಆರೋ ಮಾರ್ಕ್, ದಟ್ ಈಸ್ ಆಕ್ಟಿವಿಟಿ ಸಿ ಕನೆಕ್ಟ್ ಆಗಿದೆ. ಆ್ಯಂಡ್ ಅನದರ್ ಒನ್ ಆಕ್ಟಿವಿಟಿ ಎಫ್, ದಟ್ ಈಸ್ 3 to 4. ಓಕೆ, ಸೊ ಫಸ್ಟ್ ನೋಡಿ 1 to 4 ಏನಾದರೂ ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ವಾಟ್ ಈಸ್ ದ ಆಕ್ಟಿವಿಟಿ ಟೈಮ್ ರಿಕ್ವೈರ್ಡ್ ಫಾರ್ ದಿ ಸಿ? ದಟ್ ಈಸ್ 15, ರೈಟ್? ಸೊ ಆಕ್ಟಿವಿಟಿ ಸಿ ಪರ್ಫಾರ್ಮ್ ಮಾಡಬೇಕು 1 to 4 ಕನೆಕ್ಟ್ ಆಗಬೇಕಂತ ಹೇಳಿದ್ರೆ. ಸೊ ಆಕ್ಟಿವಿಟಿ ಸಿ 15 days ಡ್ಯೂರೇಷನ್ ಇದೆ. ಸೊ ಆಕ್ಟಿವಿಟಿ 1ಗೆ 0 ಟೈಮ್ ಡ್ಯೂರೇಷನ್. ಸೊ 0 + 15 ಓನ್ಲಿ. ಸೊ ಅನದರ್ ಆಕ್ಟಿವಿಟಿ, ಸೊ 4 ಈವೆಂಟ್ ಅಂದರೆ ಈ 4th ನೋಡ್ಗೆ ಕನೆಕ್ಟ್ ಆಗಬೇಕಂದ್ರೆ ಇನ್ನೊಂದು ಆಕ್ಟಿವಿಟಿ ಯಾವ್ದು ಪರ್ಫಾರ್ಮ್ ಮಾಡಬೇಕು? ದಟ್ ಈಸ್ ಆಕ್ಟಿವಿಟಿ ಎಫ್. ಸೊ ಆಕ್ಟಿವಿಟಿ ಎಫ್ ಅಂತ ಹೇಳಿದ್ರೆ ಅದು ಯಾವ ಈವೆಂಟಿಂದ ಬರಬೇಕು? ದಟ್ ಈಸ್ 3rd ಈವೆಂಟಿಂದ. ಸೊ 3rd ಈವೆಂಟ್ದು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಎಷ್ಟು? 4. ಸೊ 4 + 5 9 is the total time duration required to reach the 4th ending node, that is from 3rd event. Okay, so which is the maximum number? That is 15 is the earliest start time for this 4th event. Okay, so 4th event ಗೆ maximum ತಗೊಳ್ತಿದ್ವಿ 15. Okay, so after this we have to calculate earliest start time for the 5th ending node. So ಈಗ ನೋಡಿ ಈ 5th ending ನೋಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ದಟ್ ಈಸ್ 2 ರಿವರ್ಸ್ ಡೈರೆಕ್ಷನ್ ಕನೆಕ್ಷನ್ ಆಗಿದೆ, 1 ದಟ್ ಈಸ್ 2 ರೈಟ್ ಡೈರೆಕ್ಷನ್ಗೆ ಕನೆಕ್ಷನ್ ಆಗಿದೆ. ಓಕೆ, ಸೊ ರಿವರ್ಸ್ ಡೈರೆಕ್ಷನ್ದು ಲೇಟೆಸ್ಟ್ ಫಿನಿಶ್ ಟೈಮ್ ಬಂದಾಗ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಈಗ ನೋಡಿ, ಸೊ ಒಂದು ಡಮ್ಮಿ ಆರೋ ಮಾರ್ಕು, ಇನ್ನೊಂದು ರೆಗ್ಯುಲರ್ ಆರೋ ಮಾರ್ಕ್ ಕನೆಕ್ಟ್ ಆಗಿದೆ. ಸೊ 5th ಈವೆಂಟ್ಗೆ, ಸೊ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ 5th ಎಂಡಿಂಗ್ ನೋಡ್. ದಟ್ ಈಸ್ 5th ನೋಡ್ಗೆ ನಾವು ರೀಚ್ ಆಗಬೇಕಂತ ಹೇಳಿದ್ರೆ ಯಾವ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕು? ದಟ್ ಈಸ್ ಆಕ್ಟಿವಿಟಿ ಡಿನ ಪರ್ಫಾರ್ಮ್ ಮಾಡಬೇಕು. ಸೊ ಆಕ್ಟಿವಿಟಿ ಡಿನ ಪರ್ಫಾರ್ಮ್ ಮಾಡಬೇಕಂತ ಹೇಳಿದ್ರೆ ಯಾವ ಆಕ್ಟಿವಿಟಿಯಿಂದ ಬರಬೇಕು? ದಟ್ ಈಸ್ ಯಾವ ಈವೆಂಟಿಂದ ಬರಬೇಕು? ದಟ್ ಈಸ್ 1 ಈವೆಂಟ್, ದಟ್ ಈಸ್ ಫಸ್ಟ್ ಈವೆಂಟಿಂದ ಬರಬೇಕು. ಸೊ ಆಕ್ಟಿವಿಟಿ 1, ದಟ್ ಈಸ್ ಈವೆಂಟ್ 1ದು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಎಷ್ಟು? 0. 0 + 10 is the total time duration required to reach the 5th node. Okay, so another activity ಯಾವುದು? ದಟ್ ಈಸ್ 7th one, ರೈಟ್? ಸೊ ಈಗ 7th one ಅಂತ ಹೇಳಿದ್ರೆ ಫಸ್ಟ್ ನಾವು 7th ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಆಗ ಮಾತ್ರ ನಾವು ಈ ಆಕ್ಟಿವಿಟಿಗೆ ರೀಚ್ ಆಗೋದಕ್ಕೆ ಸಾಧ್ಯ, ಬಿಕಾಸ್ ಆಫ್ ಡಮ್ಮಿ ಆರೋ ಮಾರ್ಕ್. ಓಕೆ, ಸೊ ಇದು ಪೆಂಡಿಂಗ್ ಇರಿ. ಸೊ 7th ಈವೆಂಟ್ ಅಥವಾ 7th ಎಂಡಿಂಗ್ ನೋಡ್ದು ನಾವು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಸೊ 7th ಎಂಡಿಂಗ್ ನೋಡ್ದು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ದಟ್ ಈಸ್ ಓನ್ಲಿ 1. 2 ಆರೋ ಕೀಸ್ ರಿವರ್ಸ್ ಡೈರೆಕ್ಷನ್ ಇದೆ, ದಟ್ ಈಸ್ ಲೇಟೆಸ್ಟ್ ಫಿನಿಶ್ ಟೈಮ್ ಕ್ಯಾಲ್ಕುಲೇಷನ್ ಮಾಡುವಾಗ ತಗೊಳ್ತೀವಿ. ಸೊ 7th ನೋಡ್ಗೆ ಎಷ್ಟು ಆಕ್ಟಿವಿಟಿ ಕನೆಕ್ಟ್ ಆಗಿದೆ? ಓನ್ಲಿ 1, ದಟ್ ಈಸ್ ಆಕ್ಟಿವಿಟಿ ಜಿ, ದಟ್ ಈಸ್ 4 to 7. ಟು ರೀಚ್ ದಿ 7th ನೋಡ್ ಯಾವ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು? ಆಕ್ಟಿವಿಟಿ ಜಿ. ಸೊ ಆಕ್ಟಿವಿಟಿ ಜಿ ಯಾವ ನೋಡಿಂದ ಬರ್ತಿದೆ? ದಟ್ ಈಸ್ 4th ನೋಡಿಂದ ಬರ್ತಿದೆ, 4th ಎಂಡಿಂಗ್ ನೋಡಿಂದ. ಸೊ ವಾಟ್ ಈಸ್ ದ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ 4th ಎಂಡಿಂಗ್ ನೋಡ್? ದಟ್ ಈಸ್ 15. 15 + 4 19. ಸೊ 7th ಒಂದು ಓನ್ಲಿ 1 ಆರೋ ಮಾರ್ಕ್ ಇರೋದ್ರಿಂದ ಇದನ್ನ ಮ್ಯಾಕ್ಸಿಮಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ 7th ನೋಡ್ ಇಸ್ 19. ಓಕೆ, ಸೊ ಈಗ 7th ಬಂದ್ಬಿಟ್ಟು ಯಾವುದಕ್ಕೆ ಹೆಲ್ಪ್ ಆಗುತ್ತೆ? 5th ನೋಡ್ದು ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ 5th ನೋಡ್ಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ಅರ್ಲಿಯಸ್ಟ್ ಸ್ಟಾರ್ಟ್ ಟೈಮ್ ಡ್ಯೂರೇಷನ್ ದಟ್ ಈಸ್ ಫ್ರಮ್ 1 to 5 10 ಬಂದಿದೆ. ಈಗ 7 to 5 ಬರಬೇಕು ಅಂತ ಹೇಳಿದ್ರೆ ಎಷ್ಟು ಡ್ಯೂರೇಷನ್ ಬೇಕಾಗುತ್ತೆ ಅಂತ ಹೇಳಿದ್ರೆ what is the earliest start time of this 7th node? 19 + 0, that is ಡಮ್ಮಿ ಆರೋಗಿಗೆ ಅಥವಾ ನಾವು 0 ಅಂತ ಡ್ಯೂರೇಷನ್ ಕೊಡ್ತೀವಿ. ಸೊ 19 + 0 19. So which is the maximum? That is 19 only the maximum. So earliest start time of this 5th node is also 19. Okay, after 5th next 6th. Okay, so ಈಗ ನೋಡಿ 6th ನೋಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ದಟ್ ಈಸ್ ಈ ಆಕ್ಟಿವಿಟಿ ಅಂಡ್ ಅನದರ್ ಒನ್ ಇಸ್ ಡಮ್ಮಿ ಆಕ್ಟಿವಿಟಿ. ಓಕೆ, ಸೊ ಈಗ 6th we are calculating the earliest start time of this 6th node, that is 6th ending node, that is from 2 to 6 ಒಂದು, 7 to 6 ಒಂದು. ಸೊ ಟು ರೀಚ್ ದಿ 6th ನಂಬರ್ ಆರ್ 6th ಎಂಡಿಂಗ್ ನೋಡ್ ಯಾವ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು? ಆಕ್ಟಿವಿಟಿ ಇ. ಈ ಆಕ್ಟಿವಿಟಿ ಇ ಬಂದ್ಬಿಟ್ಟು ಯಾವುದರಿಂದ ಬಂದಿದೆ? ಆಕ್ಟಿವಿಟಿ 2 ಇಂದ ಬಂದಿದೆ.
ಓಕೆ, ದಟ್ ಈಸ್ ಈವೆಂಟ್ 2 ಇಂದ ಬಂದಿದೆ. ಓಕೆ, ಸೊ ವಾಟ್ ಈಸ್ ದ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ ಈವೆಂಟ್ 2? ದಟ್ ಈಸ್ 9. 9 + 7 16. ಒಂದು ಆಕ್ಟಿವಿಟಿ ಡ್ಯೂರೇಷನ್ ರೀಚ್ ಆಗೋದಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಸಿಮಿಲರ್ಲಿ ಇನ್ನೊಂದು ಆಕ್ಟಿವಿಟಿ ಯಾವುದನ್ನು ಪರ್ಫಾರ್ಮ್ ಮಾಡಬೇಕು? ದಟ್ ಈಸ್ ಡಮ್ಮಿ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು. ಸೊ ಈ ಡಮ್ಮಿ ಆಕ್ಟಿವಿಟಿ ಯಾವುದರಿಂದ ಬಂದಿದೆ? ದಟ್ ಈಸ್ 7th ನೋಡಿಂದ ಬಂದಿದೆ. ವಾಟ್ ಈಸ್ ದ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ 7th ಎಂಡಿಂಗ್ ನೋಡ್? ದಟ್ ಈಸ್ 19. 19 + 0 19. So which is the maximum? 19 is the earliest start time of this 6th ending node. Okay, so next 6th ಆದಮೇಲೆ 7th ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ನೆಕ್ಸ್ಟ್ 8th ಎಂಡಿಂಗ್ ನೋಡ್. ಸೊ 8th ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ದಟ್ ಈಸ್ 2 ಆರೋ ಮಾರ್ಕ್ಸ್ ಆರ್ ಕನೆಕ್ಟೆಡ್, ರೈಟ್? ದಟ್ ಈಸ್ ಫ್ರಮ್ 5 to 8 and 6 to 8. So we are calculating the earliest start time of 8th event, that is from 6 to 8 and 5 to 8. So 6 ಇಂದ 8ಗೆ ರೀಚ್ ಆಗಬೇಕಂದ್ರೆ ಯಾವ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕು? ದಟ್ ಈಸ್ ಐ ಆಕ್ಟಿವಿಟಿ. ಸೊ ಈ ಐ ಆಕ್ಟಿವಿಟಿ ಯಾವುದರಿಂದ ಬಂದಿದೆ? 6th ನೋಡಿಂದ ಬಂದಿದೆ. ವಾಟ್ ಈಸ್ ದ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ 6th ಈವೆಂಟ್? ದಟ್ ಈಸ್ 19. ಸೊ 19 + 3 22. ಸೊ ಅಗೈನ್ 8ಗೆ ರೀಚ್ ಆಗಬೇಕಂದ್ರೆ ಯಾವ ಆಕ್ಟಿವಿಟಿ ಮಾಡಬೇಕು, ಪರ್ಫಾರ್ಮ್ ಮಾಡಬೇಕು? ದಟ್ ಈಸ್ ಆಕ್ಟಿವಿಟಿ ಎಚ್. ದಟ್ ಈಸ್ ಆಕ್ಟಿವಿಟಿ ಎಚ್ ಯಾವುದರಿಂದ ಬಂದಿದೆ? 5th ನೋಡಿಂದ ಬಂದಿದೆ. ವಿಚ್ ಮೀನ್ಸ್ ವಾಟ್ ಈಸ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ 5th ಎಂಡಿಂಗ್ ನೋಡ್? 19. ಸೊ 19 + 4 23. ಸೊ ವಿಚ್ ಈಸ್ ದ ಮ್ಯಾಕ್ಸಿಮಮ್? ಅಲ್ಟಿಮೇಟ್ಲಿ 23 ಈಸ್ ದ ಮ್ಯಾಕ್ಸಿಮಮ್ number. So therefore earliest start time of this 8th ending node is 23. So 8th ಆದಮೇಲೆ 9th. ಸೊ ಈ 9th ಈವೆಂಟ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ದಟ್ ಈಸ್ 5 to 9 and 8 to 9. We are calculating the earliest start time of 9th ending node. ಸೊ ದಟ್ ಈಸ್ ಫ್ರಮ್ 8 to 9 ಅಂತ ಹೇಳಿದ್ರೆ ಯಾವ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು? ಆಕ್ಟಿವಿಟಿ ಜೆನ ಪರ್ಫಾರ್ಮ್ ಮಾಡಬೇಕು. ಸೊ ಆಕ್ಟಿವಿಟಿ ಜೆ ಯಾವುದರಿಂದ ಬಂದಿದೆ? 8th ಈವೆಂಟ್ ಅಥವಾ 8th ನೋಡಿಂದ ಬಂದಿದೆ. ಸೊ ವಾಟ್ ಈಸ್ ದ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ 8th ಎಂಡಿಂಗ್ ನೋಡ್? ದಟ್ ಈಸ್ 23. ಸೊ 23 + 3 26. ಸೊ ಅನದರ್ ಆಕ್ಟಿವಿಟಿ ಯಾವುದನ್ನು ಪರ್ಫಾರ್ಮ್ ಮಾಡಬೇಕು? ಆಕ್ಟಿವಿಟಿ ಕೆ. ಸೊ ಆಕ್ಟಿವಿಟಿ ಕೆ ಡಿರೈವ್ಡ್ ಫ್ರಮ್ 5th ಎಂಡಿಂಗ್ ನೋಡ್. ದ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ ದಿಸ್ 5th ಎಂಡಿಂಗ್ ನೋಡ್ ಈಸ್ 19. 19 + 10 29. Then the maximum number 29 is the earliest start time for this ending node. Next, after 9th ending node, then we have to calculate the earliest start time of 10th ending node. See, activity ಅಥವಾ ಈವೆಂಟ್ 10 ರೀಚ್ ಆಗಬೇಕಂತಂದ್ರೆ ಯಾವ ಆಕ್ಟಿವಿಟಿನ ಪರ್ಫಾರ್ಮ್ ಮಾಡಬೇಕು? ಆಕ್ಟಿವಿಟಿ ಎಲ್. ಸೊ ಈ 10th ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕ್ ಕನೆಕ್ಟ್ ಆಗಿದೆ? ಓನ್ಲಿ 1. ಸೊ ದಿಸ್ activity L derived from 9th ending node. So earliest start time of this 9th ending node is 29. 29 + 6 35. Only 1 arrow mark ಇರೋದ್ರಿಂದ ನಾವು 35 is the maximum ಅಂತ ಕನ್ಸಿಡರ್ ಮಾಡ್ತೀವಿ. ಸೊ therefore 10th eventಗೆ earliest start time is 35. Okay, next last ending node, only 1 arrow mark connected to the 11th ending node. So therefore ಈ ಎಮ್ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ 10th ಎಂಡಿಂಗ್ ನೋಡಿಂದ ಬರಬೇಕು. ಓಕೆ, ಸೊ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆಫ್ 10th ಎಂಡಿಂಗ್ ನೋಡ್ ಇಸ್ 35. 35 + 1 36. ಓನ್ಲಿ 1 ಆರೋ ಮಾರ್ಕ್ದಿಂದ ಒಂದೇ ನಂಬರ್ನ ನಾವು ಮ್ಯಾಕ್ಸಿಮಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ದಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ 36 ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಕನ್ಸಿಡರ್ 36 ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಅಂತ ಹೇಳ್ಬಿಟ್ಟೆ ನಾವು ಕನ್ಸಿಡರ್ ಮಾಡ್ತೀವಿ. Okay, so now we are going to calculate latest finish time. So reverse ಅಲ್ಲಿ ನಾವು latest finish time ನ calculation ಮಾಡ್ಕೋಬೇಕು. So pause the video and take down the calculation that is regarding earliest start time. So ಈಗ ನಾವು ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡೋವಾಗ ಮ್ಯಾಕ್ಸಿಮಮ್ ನಂಬರ್ನ ತಗೊಳ್ತಿದ್ವಿ ಪ್ರಾಬ್ಲಮಲ್ಲಿ. ಈಗ ಲೇಟೆಸ್ಟ್ ಫಿನಿಶ್ ಟೈಮ್ ಕ್ಯಾಲ್ಕುಲೇಷನ್ ಮಾಡುವಾಗ ಅಂತ ಹೇಳಿದ್ರೆ ರೈಟಿಂದ ಲೆಫ್ಟ್ಗೆ ಬರೋಂಗಿದ್ರೆ ನಾವು ಮಿನಿಮಮ್ ನಂಬರ್ನ ತಗೋಬೇಕು. ಓಕೆ, ಸೊ ಮಿನಿಮಮ್ ನಂಬರ್ನ ತಗೊಂಡು ನಾವು ಲೇಟೆಸ್ಟ್ ಫಿನಿಶ್ ಟೈಮ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಓಕೆ, ಸೊ 11th ಇವೆಂಟ್ಗೆ 36 ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದಾಗಿದೆ ಆಲ್ರೆಡಿ. ಸೊ ವಿ ಹ್ಯಾವ್ ಟು ಅಸ್ಯೂಮ್ ಬೋತ್ earliest start time and latest finish time 36 for the last ending node. Okay, so now 10.
ಸೊ ಈ 10 ರೌಂಡ್ಗೆ ಅಥವಾ ಈವೆಂಟ್ ನಂಬರ್ಗೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ ಅಂದರೆ ಈ ಥರ ಸಿಂಬಲ್ ಇಲ್ಲದೆ ಇರೋದು ಎಷ್ಟು ಕನೆಕ್ಟ್ ಆಗಿದೆ, ಓನ್ಲಿ 1. ಅದಕ್ಕೆ ಹೇಳ್ತಿರೋದು ಆರೋ ಮಾರ್ಕ್ ಹಾಕೋವಾಗ ಕರೆಕ್ಟಾಗಿ ಹಾಕ್ಕೊಳ್ಳಿ. ಸೊ ಇದ್ರ ಬೇಸ್ ಮೇಲೆ ನಾವು ರಾಂಗ್ ಇಲ್ದಿರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ಈ 10th ಎಂಡಿಂಗ್ ನೋಡ್ಗೆ ಯಾವುದು ಕನೆಕ್ಟ್ ಆಗಿಲ್ಲ, ಓನ್ಲಿ 1 ಆರೋ ಮಾರ್ಕ್, ರೈಟ್. ದಟ್ ಈಸ್ ಈ 1 ಆರೋ ಮಾರ್ಕ್ ಯಾವುದರಿಂದ ಬಂದಿದೆ, 11th ಎಂಡಿಂಗ್ ನೋಡಿಂದ ಬಂದಿದೆ. ಸೊ 36, ರೈಟ್. ಸೊ 36 ಮೈನಸ್ 1 ಅಂತ ಹೇಳಿದ್ರೆ, ಸೊ ಈ 10th ಎಂಡಿಂಗ್ ನೋಡಿಗೆ ರಿವರ್ಸ್ ಬರಬೇಕು ಅಂತ ಹೇಳಿದ್ರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು, ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು. ಸೊ ಅದನ್ನು ಆ ಥರ ಕನ್ಸಿಡರ್ ಮಾಡಿದ್ರೆ ಮಾತ್ರ ನಾವು ಲೇಟೆಸ್ಟ್ ಫಿನಿಶ್ ಟೈಮ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಾಧ್ಯ. ಪರ್ಫಾರ್ಮ್ ಮಾಡಬಾರ್ದು ಅಂತಂದರೆ ಎಷ್ಟು ಡೇಸ್ ನಾವು ಮಿನಿಮೈಸ್ ಮಾಡಬೇಕು, 1 ಡೇ ಮಿನಿಮಮ್, ಅಂದರೆ 1 ಡೇ ಮಿನಿಮೈಸ್ ಮಾಡಿದ್ರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ವಿ ವಿಲ್ ಗೆಟ್ 35. ಸೊ ಅಗೇನ್ 10th ನೋಡ್ಗೆ ಬರ್ತೀವಿ. ಸೊ ದಟ್ ವಿಲ್ ಬಿ ದಿ ಲೇಟೆಸ್ಟ್ ಫಿನಿಶ್ ಟೈಮ್. ಓನ್ಲಿ 1 ಆರೋ ಮಾರ್ಕರಿಂದ ಅದನ್ನೇ ನಾವು ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 10th ಆದಮೇಲೆ 9th. ಓಕೆ, ಸೊ ಈ 9thಗೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ, ದಟ್ ಈಸ್ ಓನ್ಲಿ 1 ಆರೋ ಮಾರ್ಕ್. ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 9th ಎಂಡಿಂಗ್ ನೋಡ್. ಸಿ ಈ 9th ಈವೆಂಟ್ಗೆ ಬರಬೇಕಂತಂದರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು, ಆ್ಯಕ್ಟಿವಿಟಿ ಎಲ್ನ ಪರ್ಫಾರ್ಮ್ ಮಾಡಬಾರ್ದು. ಸೊ ಈ ಆ್ಯಕ್ಟಿವಿಟಿ ಎಲ್ಲಿಂದ ರಿವರ್ಸ್ ಆಗಿದೆ, ದಟ್ ಈಸ್ 10th ನೋಡಿಂದ. ಸೊ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 10th ಎಂಡಿಂಗ್ ನೋಡ್, ದಟ್ ಈಸ್ 35. ಸೊ 35 minus 6. So you will get 29. Okay, so 29 is the latest finished time. Next 9th ಆದಮೇಲೆ 8. ಓಕೆ, ಸೊ 8th ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ, ಓನ್ಲಿ 1 ಆರೋ ಮಾರ್ಕ್ಸ್ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ. ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ 8th ಎಂಡಿಂಗ್ ನೋಡ್. ಸೊ 8th ಎಂಡಿಂಗ್ ನೋಡ್ಗೆ ರೀಚ್ ಆಗಬೇಕಂತ ಹೇಳಿದ್ರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು, ದಟ್ ಈಸ್ ಆ್ಯಕ್ಟಿವಿಟಿ ಜೇನ ಪರ್ಫಾರ್ಮ್ ಮಾಡಬಾರ್ದು. ಸೊ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 9th ಎಂಡಿಂಗ್ ನೋಡ್, 29 ಮೈನಸ್ 3. ಸೊ ಈ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋದು. ಸೊ 3 ಡೇಸ್ ನಾವು ಮಿನಿಮೈಸ್ ಮಾಡಿದ್ರೆ ಯು ವಿಲ್ ಗೆಟ್ 26. ಸೊ 26 ಇಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ ಪರ್ಟಿಕ್ಯುಲರ್ 8th ಎಂಡಿಂಗ್ ನೋಡ್. ಸೊ 8 ಆದಮೇಲೆ 7. ಓಕೆ, ಸೊ ನಾವು ಸಿ, ಸೊ ಈಗ 7 ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಂಡಿಂಗ್ ನೋಡ್ 6 ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಂಡಿಂಗ್ ನೋಡ್ 5 ಬಿಕಾಸ್ ಡಮ್ಮಿ ಆರೋ ಮಾರ್ಕ್ ರಿವರ್ಸಲ್ಲಿ ಆಕ್ಯುಪೈ ಮಾಡ್ಕೊಂಡಿದೆ. ಓಕೆ, ಸೊ ಕನೆಕ್ಟ್ ಆಗಿದೆ. ಸೊ ದೇರ್ ಫೋರ್ ನಾವು ಇದನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೋಡೋಣ. ಓಕೆ, ಸಿ ಆ್ಯಕ್ಟಿವಿಟಿ ಆರ್ ಈವೆಂಟ್ 6 ಏನಿದೆ, ಈ ಈವೆಂಟ್ 6ಗೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ, ಓನ್ಲಿ 1 ರಿವರ್ಸಲ್ಲಿ ಕನೆಕ್ಟ್ ಆಗಿದೆ. ದಟ್ ಈಸ್ ಫ್ರಮ್ 8 to 6, ರೈಟ್. ಸೊ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಎಂಡಿಂಗ್ ನೋಡ್, ದಟ್ ಈಸ್ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ 6th ಎಂಡಿಂಗ್ ನೋಡ್. ಸೊ ಈ 6th ಎಂಡಿಂಗ್ ನೋಡ್ಗೆ ರಿವರ್ಸ್ ಬರಬೇಕಂತ ಹೇಳಿದ್ರೆ 8th ಇಂದ, ಸೊ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು, ಆ್ಯಕ್ಟಿವಿಟಿ ಐನ ಪರ್ಫಾರ್ಮ್ ಮಾಡಬಾರ್ದು. ಸೊ ಈ ಆ್ಯಕ್ಟಿವಿಟಿ ಐ ಯಾವುದರಿಂದ ಡಿರೈವ್ ಆಗಿದೆ, 8th ಈವೆಂಟಿಂದ. ಓಕೆ, ಸೊ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 8th ಎಂಡಿಂಗ್ ನೋಡ್, 26. ಸೊ 26 ಅಂತ ಹೇಳಿದ್ರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು, ಐ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು. ಸೊ ದೆನ್ ಯು ವಿಲ್ ಗೆಟ್ 23 ಇಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 6th ಎಂಡಿಂಗ್ ನೋಡ್. ಓಕೆ, ಸೊ ಈಗ ನೋಡಿ 7th ಕ್ಯಾಲ್ಕುಲೇಷನ್ ಮಾಡ್ಕೊಬೇಕಂದ್ರೆ ನಾವು 5th ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಬಿಕಾಸ್ 7th ಇವೆಂಟ್ಗೆ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ. ಸೊ ನಾವು ಸಿ 5th ಎಂಡಿಂಗ್ ನೋಡ್. ಸೊ 5th ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 5th ಎಂಡಿಂಗ್ ನೋಡ್. ಸೊ ಈ 5th ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕು ರಿವರ್ಸಲ್ಲಿ ಕನೆಕ್ಟ್ ಆಗಿದೆ, 2 ಆರೋ ಮಾರ್ಕ್ಸ್ ಕನೆಕ್ಟ್ ಆಗಿದೆ. 1, 2 ದಟ್ ಈಸ್ ಫ್ರಮ್ 9 to 5 ಆ್ಯಂಡ್ 8 to 5. ಓಕೆ, ಸೊ ಫಸ್ಟು ಯಾವುದಾದ್ರೂ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ 8 to 5 ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಓಕೆ, ಸೊ 8 to 5 ಅಂತ ಹೇಳಿದ್ರೆ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 8th ಎಂಡಿಂಗ್ ನೋಡ್, 26, ರೈಟ್. ಸೊ 8 ಇಂದ 5th ಎಂಡಿಂಗ್ ನೋಡ್ಗೆ ರೀಚ್ ಆಗಬೇಕಂತ ಹೇಳಿದ್ರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು, ಆ್ಯಕ್ಟಿವಿಟಿ ಎಚ್ನ ಪರ್ಫಾರ್ಮ್ ಮಾಡೋದು. ವಾಟ್ ಈಸ್ ದ ಟೈಮ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದಿ ಆ್ಯಕ್ಟಿವಿಟಿ ಎಚ್, ದಟ್ ಈಸ್ 4, ಇನ್ ದ ಸೆನ್ಸ್ 22 ಡೇಸ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಅನದರ್ ಆ್ಯಕ್ಟಿವಿಟಿ ಯಾವುದನ್ನು ಪರ್ಫಾರ್ಮ್ ಮಾಡಬಾರ್ದು, ದಟ್ ಈಸ್ ಫ್ರಮ್ 9th ಇಂದ 5th ಇವೆಂಟ್ಗೆ ಬರಬೇಕು ಅಂತ ಹೇಳಿದ್ರೆ ಈ ಕೆ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು. ಸೊ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 9th ಈವೆಂಟ್,
9. ಸೊ ಕೆ ಈಸ್ ದ ಆ್ಯಕ್ಟಿವಿಟಿ. ಸೊ ಇದನ್ನು ಪರ್ಫಾರ್ಮ್ ಮಾಡಿದ್ರೆ ನಾವು 9th ಇಂದ 5th ಇವೆಂಟ್ಗೆ ರೀಚ್ ಆಗ್ಬೋದು. ಸೊ ದೇರ್ ಫೋರ್ 29 minus 10 you will get 19. ಸೊ ಲೆಫ್ಟಿಂದ ರೈಟ್ಗೆ ಹೋಗೋವಾಗ ಮ್ಯಾಕ್ಸಿಮಮ್ನ ಕನ್ಸಿಡರ್ ಮಾಡ್ತಿದ್ವಿ. ಈಗ ರೈಟಿಂದ ಲೆಫ್ಟ್ಗೆ ಬರ್ತಿದ್ದೀವಿ ಅಂತ ಹೇಳಿದ್ರೆ ಮಿನಿಮಮ್ ವಿ ಹ್ಯಾವ್ ಟು ಕನ್ಸಿಡರ್. ದಟ್ ಈಸ್ 19 ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಫಾರ್ ದಿಸ್ 5th ಈವೆಂಟ್. ಸೊ ಈ ಥರ ಕ್ಯಾಲ್ಕುಲೇಷನ್ ತಗೊಳ್ಳಿ 5th ಈವೆಂಟ್, ಇಲ್ಲಾಂತಂದ್ರೆ ಕನ್ಫ್ಯೂಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ 5th ಈವೆಂಟದು ಲೇಟೆಸ್ಟ್ ಫಿನಿಶ್ ಟೈಮ್ ಎಷ್ಟು? 19. ಸೊ ವೇರ್ ಇಸ್ ದ 5th ಈವೆಂಟ್? ಸೊ 5th ಈವೆಂಟದು ಲೇಟೆಸ್ಟ್ ಫಿನಿಶ್ ಟೈಮ್ 19. ಓಕೆ. ಸೊ ನೆಕ್ಸ್ಟ್ ಈಗ 7th ಕ್ಯಾಲ್ಕುಲೇಷನ್ ಮಾಡ್ಕೋಬೋದು. ಸೊ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 7th ಎಂಡಿಂಗ್ ನೋಡ್. ಸೊ ಈ 7th ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕು ರಿವರ್ಸಲ್ಲಿ ಕನೆಕ್ಷನ್ ಆಗಿದೆ ದಟ್ ಈಸ್ ಫ್ರಮ್ 6 to 7 and 5 to 7. ಈವನ್ ದೋ ಇಫ್ ಇಟ್ ಈಸ್ ಡಮ್ಮಿ ಆರೋ ಮಾರ್ಕ್, ಸೊ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ, ರೈಟ್? ಸೊ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಎಂಡಿಂಗ್ ದಟ್ ಈಸ್ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 7th ಎಂಡಿಂಗ್ ನೋಡ್. ಸೊ ದಟ್ ಈಸ್ ಫ್ರಮ್ 6 to 7 and 5 to 7. ಸೊ 5 to 7 ರಿವರ್ಸ್ ಆಗಬೇಕು ಅಂತ ಹೇಳಿದ್ರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು? ದಟ್ ಈಸ್ 0 ಆ್ಯಕ್ಟಿವಿಟಿ ಯಾವುದೂ ಇಲ್ಲ. ಸೊ ದೇರ್ ಫೋರ್ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 5th ಈವೆಂಟ್ ದಟ್ ಈಸ್ 5th ಎಂಡಿಂಗ್ ನೋಡ್ 19 plus 0 you will get 19 only, right? ಸೊ 6th ಇವೆಂಟಿಂದ 7th ಇವೆಂಟ್ಗೆ ಬರ್ಬೇಕಂತ ಹೇಳಿದ್ರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು? ಯಾವ ಆ್ಯಕ್ಟಿವಿಟಿ ಇಲ್ಲ, ಬಿಕಾಸ್ ಇಟ್ ಈಸ್ ಅ ಡಮ್ಮಿ ಆರೋ ಮಾರ್ಕ್, ರೈಟ್? ಡಮ್ಮಿ ಆರೋ ಕೀ. Okay, so therefore the latest finish time of this 6th ending node is 23 plus 0 23 only. So ಈಗ ಮಿನಿಮಮ್ ಕನ್ಸಿಡರ್ ಮಾಡ್ತೀವ, ಮ್ಯಾಕ್ಸಿಮಮ್ ಕನ್ಸಿಡರ್ ಮಾಡ್ತೀವ? ದಟ್ ಈಸ್ ಫ್ರಮ್ ರೈಟ್ ಟು ಲೆಫ್ಟ್ ಬರುವಾಗ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ 19, ರೈಟ್? ಬಿಕಾಸ್ ಮಿನಿಮಮ್. ಸೊ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 7th ಈವೆಂಟ್ ದಟ್ ಈಸ್ 19. ಓಕೆ. ಸೊ 7th ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದಾಗಿದೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ 4th ending node. So we are calculating the latest finish time of this 4th ending node. So 4th ending node ಅಂತ ಹೇಳಿದ್ರೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿ ಕನೆಕ್ಷನ್ ಆಗಿದೆ? ಓನ್ಲಿ 1 ಆರೋ ಮಾರ್ಕ್, ದಟ್ ಈಸ್ ಫ್ರಮ್ 7 to 4. ಓಕೆ. ಸೊ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 7th ಎಂಡಿಂಗ್ ನೋಡ್? 19. ಸೊ 19 minus 4 you will get 15. ಸೊ ಓನ್ಲಿ 1 ಆರೋ ಮಾರ್ಕ್ ಇರೋದ್ರಿಂದ ಇದನ್ನೇ ನಾವು 15ನ ಮಿನಿಮಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 4th ಈವೆಂಟ್ ಈಸ್ ಆಲ್ಸೋ 15. ಓಕೆ. ಸೊ 4 ಆದಮೇಲೆ ನೆಕ್ಸ್ಟ್ 3. ಸೊ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 3rd ಎಂಡಿಂಗ್ ನೋಡ್. ಸೊ 3rd ಎಂಡಿಂಗ್ ನೋಡ್ಗೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿ ಕನೆಕ್ಟ್ ಆಗಿದೆ? ದಟ್ ಈಸ್ ಫ್ರಮ್ 4 to 3 ರಿವರ್ಸ್ ಕನೆಕ್ಷನ್ ಆಗಿರೋದು. ಸೊ 4 to 3 ಇನ್ ದ ಸೆನ್ಸ್ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 4th ಎಂಡಿಂಗ್ ನೋಡ್ ಇಸ್ 15 ಮೈನಸ್. ಸೊ 3rd ಈವೆಂಟ್ಗೆ ಅಥವಾ 3rd ನೋಡ್ಗೆ ರೀಚ್ ಆಗಬೇಕಂತಂದ್ರೆ ಯಾವ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬಾರ್ದು? ಎಫ್ ಆ್ಯಕ್ಟಿವಿಟಿ, ಅಂದರೆ 5 days ಪರ್ಫಾರ್ಮ್ ಮಾಡಬಾರ್ದು. ಸೊ ದೇರ್ ಫೋರ್ 15 minus 5 ಯು ವಿಲ್ ಗೆಟ್ 10. ಸೊ ಓನ್ಲಿ 1 ಆರೋ ಮಾರ್ಕ್ ಇರೋದ್ರಿಂದ ನಾವು 10 ಇಸ್ ದ ಮಿನಿಮಮ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಸಿಮಿಲರ್ಲಿ ನಾವು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 2nd ನೋಡ್. ಸೊ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 2nd ನೋಡ್. ಸೊ 2nd ನೋಡ್ಗೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿ ಕನೆಕ್ಷನ್ ಆಗಿದೆ? ದಟ್ ಈಸ್ ಫ್ರಮ್ 6 to 2. ಓಕೆ. ಸೊ 6 to 2 ಅಂತ ಹೇಳಿದ್ರೆ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು? ಆ್ಯಕ್ಟಿವಿಟಿ ಇನ ಪರ್ಫಾರ್ಮ್ ಮಾಡಬಾರ್ದು, ಅಂದರೆ 7 days ವರ್ಕ್ ಮಾಡಬಾರ್ದು. ಓಕೆ. ಸೊ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 6th ಎಂಡಿಂಗ್ ನೋಡ್ ಈಸ್ 23, ರೈಟ್? So 23 in the sense 23 minus 7 you will get 16. Okay. Then only 1 arrow mark reversal ಇರೋದ್ರಿಂದ ನಾವು 16 ನಾವು ಮಿನಿಮಮ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ತೀವಿ. ಸೊ 16 is the latest finish time for this 2nd ending node. ಸೊ 2nd ಆದಮೇಲೆ ನೆಕ್ಸ್ಟ್ 1. Okay. So now we are going to calculate the ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ 1st ಈವೆಂಟ್. ಫಸ್ಟ್ ಈವೆಂಟ್ಗೆ ಎಷ್ಟು ಆರೋ ಮಾರ್ಕ್ ರಿವರ್ಸಲ್ಲಿದೆ? 4 ಆರೋ ಮಾರ್ಕ್ಸ್ ರಿವರ್ಸಲ್ಲಿದೆ. ಓಕೆ. ಸೊ 1 to 2 ದಟ್ ಈಸ್ 2 to 1, 3 to 1, 4 to 1 and 5 to 1. ಓಕೆ. ಸೊ 2 to 1 ಅಂತ ಹೇಳಿದ್ರೆ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ 2nd ನೋಡ್? 16. ಸೊ 16 ಅಂತ ಹೇಳಿದ್ರೆ 2nd ನೋಡಿಂದ 1st ನೋಡ್ಗೆ ರೀಚ್ ಆಗಬೇಕಂತಂದ್ರೆ ಯಾವ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬಾರ್ದು? ದಟ್ ಈಸ್ ಆ್ಯಕ್ಟಿವಿಟಿ ಏನ ಪರ್ಫಾರ್ಮ್ ಮಾಡಬಾರ್ದು. ದಟ್ ಈಸ್ -9.
ಓಕೆ. ಸೊ ಅಗೇನ್ ಇನ್ನೊಂದು ನೋಡ್ಕೊಳ್ಳಿ ಅದೇ ಥರ ಥರ್ಡ್ ಈವೆಂಟ್, ದಟ್ ಈಸ್ ಥರ್ಡ್ ನೋಡಿಂದ ಫಸ್ಟ್ ನೋಡ್ಗೆ ರೀಚ್ ಆಗಬೇಕಂದ್ರೆ ಯಾವ ಆ್ಯಕ್ಟಿವಿಟಿ ಪರ್ಫಾರ್ಮ್ ಮಾಡಬಾರ್ದು, ಬಿ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು. ದಟ್ ಈಸ್ ವಾಟ್ ಈಸ್ ದ ಲೇಟೆಸ್ಟ್ ಫಿನಿಶ್ ಟೈಮ್ ಆಫ್ ದಿಸ್ ಥರ್ಡ್ ನೋಡ್, ದಟ್ ಈಸ್ 10 - 4. ಸೊ ಅದೇ ಥರ 4th ಇಂದ 1ಗೆ ರೀಚ್ ಆಗಬಹುದು ರಿವರ್ಸಲ್ಲಿ. ಓಕೆ. ಸೊ ದೇರ್ ಫೋರ್ ದ ಎಂಡಿಂಗ್ latest finish time of this 4th node, that is 15 minus 15. Okay. So next another route 5 to 1. So what is the latest finish time of this 5th ending node? 19, right? ಸೊ ಯಾವ ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡಬಾರ್ದು, 1ಗೆ ರೀಚ್ ಆಗಬೇಕಂತಂದ್ರೆ ಆ್ಯಕ್ಟಿವಿಟಿ ಡಿ 10 days ವರ್ಕ್ ಮಾಡಬಾರ್ದು. ಸೊ 10. ಓಕೆ. ಸೊ 4 ಆಲ್ಟರ್ನೇಟಿವ್ಸ್ನಲ್ಲಿ ನಾವು ಮಿನಿಮಮ್ ತಗೋಬೇಕು. ಸೊ ಮಿನಿಮಮ್ ಅಂತ ಹೇಳಿದ್ರೆ ನಮಗೆ ಇದರಲ್ಲೇ ಗೊತ್ತಾಗೋಗುತ್ತೆ ನೋಡಿ. 15 - 15 0 0. ಸೊ 0 ಈಸ್ ದ ಅಲ್ಟಿಮೇಟ್ ಮಿನಿಮಮ್ ನಂಬರ್. ಸೊ ಅದಕ್ಕೆ ನಾವು ಮಿನಿಮಮ್ನ 0 ಅಂತ ತಗೊಂಡಿದ್ದೀವಿ. ಓಕೆ. ಸೊ 0 ಬರಲೇಬೇಕು, ಇಲ್ಲಂತಂದರೆ ನೀವು ಮಾಡಿರೋ ಪ್ರಾಬ್ಲಮ್ ಎಲ್ಲೋ ಮಿಸ್ಟೇಕ್ ಮಾಡಿರ್ತೀರಾ ಅಂತ. ಓಕೆ. ಸೊ ನಾವು ಆಫ್ಟರ್ ದಿಸ್, ಸೊ ಇದನ್ನು ಬೇಕಾದ್ರೆ ನೀವು ಕ್ಯಾಲ್ಕುಲೇಷನ್ಗೆ ತಗೊಳ್ಳಿ, ಇಲ್ಲಂತಂದರೆ ಮಿನಿಮಮ್ 0 ನಿಮ್ಗೆ ಅರ್ಥ ಆಗುತ್ತಲ್ವ ಅದೇ ಥರ. ಸೊ ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಅಂತೋ ಯಾವ ಥರ ಅನಿಸುತ್ತೋ ಅರ್ಥ ಆಗುತ್ತೆ ಅಂತ ಆ ಥರ ಮಾಡ್ಕೊಳ್ಳಿ, ನೋ ಇಶ್ಯೂಸ್. ಓಕೆ. ಸೊ ಫಸ್ಟ್ ಈವೆಂಟ್ದು ಲಾಸ್ಟ್ ಈವೆಂಟ್ದು ಸೇಮ್ ಬರುತ್ತೆ. ಓಕೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಸ್ಲ್ಯಾಕ್ಸ್, ರೈಟ್? ಸೊ ಸ್ಲ್ಯಾಕ್ಸ್ನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಟೇಕ್ ಡೌನ್ ದಿ ಸ್ಲ್ಯಾಕ್ ಅಂತ ತಗೊಳ್ಳಿ ಎಲ್ಲ ಈವೆಂಟ್ಗೂ. ಸಿ ದ ಸ್ಲ್ಯಾಕ್. ಸೊ ಸ್ಲ್ಯಾಕ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್, ರೈಟ್? ಸೊ ಸ್ಲ್ಯಾಕ್ ಫಾರ್ ದಿ ಫಸ್ಟ್ ನೋಡ್ 0 ಆ್ಯಂಡ್ ಸೆಕೆಂಡ್ ನೋಡ್ 16 - 9 you will get 7. Okay. Next third event, so 10 - 4 6. So it is just difference, that's it. Okay. ಸೊ ಮೈನಸ್ ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ, ಸೊ ಮೈನಸ್ ವ್ಯಾಲ್ಯೂ ಎಲ್ಲಾದ್ರೂ ಹಾಕ್ಬಿಟ್ಟಿರಾ, ಡಿಫ್ರೆನ್ಸ್ ಅಷ್ಟೇ. ಸ್ಲ್ಯಾಕ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್. ಓಕೆ. ಸೊ ಸ್ಲ್ಯಾಕ್ ಫಾರ್ ದಿ 4th node 0, 15 - 15. ನೆಕ್ಸ್ಟ್ 5th event 19 - 19 0. ನೆಕ್ಸ್ಟ್ 6th one 23 - 19 4. ನೆಕ್ಸ್ಟ್ 7th one ಸ್ಲ್ಯಾಕ್ 0. ನೆಕ್ಸ್ಟ್ 29. ಓಕೆ. 26 - 23 3. Next 0. Next again 0. Next again 0. Okay. So now you have to identify the critical path based on the slacks. So ಎಲ್ಲಿ ನಿಮಗೆ ಸ್ಲ್ಯಾಕ್ಸ್ 0 0 ಇರುತ್ತೋ ಅಲ್ಲಿ ನೀವು ಕ್ರಿಟಿಕಲ್ ಪಾತ್ನ ಐಡೆಂಟಿಫೈ ಮಾಡ್ಕೋಬೇಕು. ಸಿ ಈಗ ಸ್ಲ್ಯಾಕ್ ಬಂದ್ಬಿಟ್ಟು ಇಲ್ಲಿ 0 0 ಇದೆ. ನೆಕ್ಸ್ಟ್ ಎಲ್ಲಿ 0 ಇದೆ? ಸೊ ಸೆಕೆಂಡ್ ನೋಡ್ಗೆ ಇಲ್ಲ, ಸೊ ಥರ್ಡ್ ನೋಡ್ಗೂ ಇಲ್ಲ, ಸೊ 4th ನೋಡ್ಗೆ ಇದೆ ಸಿ. ಸೊ ಇದು ಕ್ರಿಟಿಕಲ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಈಗ 4th ನೋಡಿಂದ ಸೊ 5th ನೋಡು ಕ್ರಿಟಿಕಲ್ ಆ್ಯಕ್ಟಿವಿಟಿ ಆಗುತ್ತೆ ಬಿಕಾಸ್ ಸ್ಲ್ಯಾಕ್ ಇಸ್ 0. ಓಕೆ. ನೆಕ್ಸ್ಟ್ 4th ಈವೆಂಟಿಂದ 7th, ಸೊ ಕ್ರಿಟಿಕಲ್ ಆ್ಯಕ್ಟಿವಿಟಿ 7th ಆಗುತ್ತೆ. ಸೊ ಇದು 0 ಇಲ್ಲ, ಸೊ ದೇರ್ ಫೋರ್ ಈ ಕಡೆ ಬರೋದಿಲ್ಲ ಕ್ರಿಟಿಕಲ್ ಆ್ಯಕ್ಟಿವಿಟಿ. ನೆಕ್ಸ್ಟ್ 7th ಇಂದ 19ಗೆ ಬರುತ್ತೆ, ಎಸ್. ಓಕೆ. ಸೊ ನೆಕ್ಸ್ಟ್, ಸೊ ಈವನ್ ದೋ ಇಫ್ ಇಟ್ ಈಸ್ ಡಮ್ಮಿ ಆರ್ ಓಕೆ ವಿ ಹ್ಯಾವ್ ಟು ಶೋ ದಿ ಕ್ರಿಟಿಕಲ್ ಪಾತ್. ಸೊ ಕ್ರಿಟಿಕಲ್ ಆ್ಯಕ್ಟಿವಿಟಿ 0 ಅಂತಲೇ ತೋರಿಸ್ತೀವಿ ನಾವು. ಓಕೆ. ಸೊ ಬಟ್ ಸ್ಲ್ಯಾಕ್ ಇಸ್ 0 ನೋ, ಸೊ ದೇರ್ ಫೋರ್ ವಿ ಹ್ಯಾವ್ ಟು ಕನೆಕ್ಟ್ ದ ಕ್ರಿಟಿಕಲ್ ಆ್ಯಕ್ಟಿವಿಟಿ. ಸೊ ಈಗ 5th ಈವೆಂಟಿಂದ ಎಲ್ಲಿ ಸ್ಲ್ಯಾಕ್ 0 ಇದೆ, ಸೊ ಈ ಈವೆಂಟ್ಗೆ ಇದೆ ನೋಡಿ. ಓಕೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ. ಓಕೆ. ಸೊ ಕ್ರಿಟಿಕಲ್ ಪಾತ್ ಕೇಳಿದ್ರೆ ತೋರಿಸಿ ಮತ್ತು ರೂಟ್ಸ್ ಬರೆದು ಡೈರೆಕ್ಟ್ ನಂಬರ್ ಆಫ್ ಡೇಸ್, ಕ್ರಿಟಿಕಲ್ ಆ್ಯಕ್ಟಿವಿಟೀಸ್ ನಂಬರ್ ಆಫ್ ಡೇಸ್ನ ತೋರಿಸಿ. ಸೊ ನೌ ಯು ಹ್ಯಾವ್ ಟು ಕಂಪ್ಯೂಟ್ ದಿ ಅರ್ಲಿಯೆಸ್ಟ್ ಸ್ಟಾರ್ಟ್ ಟೈಮ್, ಲೇಟೆಸ್ಟ್ ಫಿನಿಶ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಸ್ಟಾರ್ಟ್ ಟೈಮ್ ಆ್ಯಂಡ್ ಲೇಟೆಸ್ಟ್ ಫಿನಿಶ್ ಟೈಮ್ ಆ್ಯಂಡ್ ಟೋಟಲ್ ಫ್ಲೋಟ್ ಆ್ಯಂಡ್ ಫ್ರೀ ಫ್ಲೋಟ್ ಕ್ಯಾಲ್ಕುಲೇಷನ್. ಸೊ ಅದನ್ನು ಮಾಡಿ ಈಸಿ ಇದೆ, ಜಸ್ಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾಸ್ನ ನೋಡಿಕೊಂಡು ಅಪ್ಲೈ ಮಾಡ್ತಾ ಹೋಗಿ. ಓಕೆ. ಸೊ ದಿಸ್ ಇಸ್ ದ ಆ್ಯಕ್ಚುಯಲ್ ನೆಟ್ವರ್ಕ್ ಡಯಾಗ್ರಾಮ್.
If you have any queries, so please comment your query in this YouTube channel only, so that I will give a clarity for your queries. So total float, free float calculation calculate ಮಾಡಿದ ಆದಮೇಲೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಸೊ ನೀವು ಮಾಡಿರೋ ಸೊಲ್ಯೂಷನ್ ಕರೆಕ್ಟಾಗಿ ಇದೆಯಾ ರಾಂಗ್ ಇದೆಯಾ ಅಂತ ಹೇಳ್ಬಿಟ್ಟು ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.